ಎಂತದ್ದು ಸ್ವಾಮಿ ಚಪ್ಪೆ ತಂಬುಳಿ ತಿಂದವರಾಗಿ ಮಾಡುವುದು? ಕೇಳುವುದಪ್ಪ. ಅಯ್ಯೋ ದೇವ, ನೀನಗಾಡಬೇಡ. ನಾನಾದ್ರೂ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ, ಕೊಂಡು ಕೊಡುವುದೇ. ದೇವ್ರೆ, ಓ ಈಗ ನಿಮ್ಮ ಮನೆಯಲ್ಲ ನಮ್ಮ ಮನೆ ಹಾಗೆ. ಅದಕ್ಕಾಗುವಾಗ ಸ್ವರ ಇರುವುದು ನೋಡು ಅವನದ್ದು. ದೇವರಾಗಿ ನೀವು ಕೇಳ್ತಿದ್ರೆ ಕೊಡ್ತಿದ್ದೆ. ಆ ಹೆಂಗಸ 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 ಹೆಂಗಸು ಬೇಡ ಸ್ವಾಮಿ. ದೇವ್ರೆ, ಎಂತದ್ದು? ನೀವು ಹೆಂಡತಿಗೆ ಬೇಕಾಗಿ ದೇವೇಂದ್ರನನ್ನು ಹೀಗೆ ಮಾಡಬಾರ್ದಿತ್ತು ನೀವು. ದೇವ್ರೆ, ಅದು ಕಂಕುಳಲ್ಲಿ ಇಡುವುದೇನು, ಅದು ಹೆಗಲಲ್ಲಿ ಇಡುವುದು? ಹಾಗೆ. ಅದು ನನ್ನ ಅಭ್ಯಾಸ ಬಲ. ಯಾವುದು ಕಂಕುಳಲ್ಲಿ ಇಡುದು, ಹೀಗೆ ಇಡುದು? ಅದು ಹೀಗೆ ಇಡುವುದು ಓಡುವಾಗ. ಈಗ ಓಡುವ ಯೋಚನೆ ಅಲ್ಲ. ಇಲ್ಲವೇ ಇಲ್ಲ, ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಮಾರಿ ಸಂತಾನಗಳು. ಹಾ, ಒಂದು ಸ್ವಲ್ಪ ಮಳೆ ಬಾರದೆ ಇದ್ರೆ ಬೈಯುವುದು ಯಾರಿಗೆ? ದೇವೇಂದ್ರನಿಗೆ. ದೇವೇಂದ್ರನಿಗೇನು ಸಂಕಟವಾ? ಮಳೆ ಬಂತು ಅದಕ್ಕೂ ಬೈಯುವುದು ದೇವೇಂದ್ರನಿಗೆ. ಇವನದ್ದಂತ ಕರ್ಮದ ಮಳೆಯ ದೇವೇಂದ್ರನದ್ದು ನಮ್ಮ ಕಾರ್ಯಕ್ರಮ ಹಾಳಾಯ್ತು. ಹಾಗಾದ್ರೆ ಬೇಕಾ? ಮೂರ್ತಿಗಳಿಗೆ ದೇವರು ಅಂತ ನಮಗೆ ಗೊತ್ತುಂಟು. ನಮಗಿಂತ ಅವ್ರು ಏನು ಹೆಚ್ಚು ಅಂತ ಬೇಕಲ್ಲ. ಅವರೆಲ್ಲ ಸಂಬಳಕ್ಕೆ ಬೇಕಾಗಿ ದುಡಿಯುವವರು. ವಿಶೇಷ ಹೆಚ್ಚುವರಿ ಪೂಜೆ ಅದೇನು? ಅವರು ರಾಕ್ಷಸರನ್ನು ಕೊಂದುಕೊಟ್ಟದ್ದಕ್ಕೆ ನಾವು ಕೊಡುವಂತಹ ಗೌರವಧನ. ಮತ್ತೆ ಅವ ಬಂದವ ಕೇಳಿದ್ದೇನು ಗೊತ್ತುಂಟಾ? ನನ್ನ ಹೆಂಡತಿಯನ್ನು. ಈ ಪಾಪಿಗಳಿಗೆ ನಾನು ಯಾರ ಹೆಂಡತಿಯನ್ನಾದ್ರೂ ಕೇಳಿದ್ದೇನೆ ಇಷ್ಟರವರೆಗೆ? ಒಂದು 4 ದಿವಸ ನಮ್ಮ ಸ್ವರ್ಗಕ್ಕೆ ಬರಬೇಕು ಅಂತ. ನಾವೀಗ ಹೇಳುವುದೀಗ ಒಂದು ಕ್ರಮ ಇಲ್ವಾ? ಅದನ್ನ ಗಟ್ಟಿ ಹಿಡ್ಕೊಳ್ಳೋದು ಅಂತ ಕೆಲವರು. ಈಗ ಬರುವುದೇ ಈಗ ನಾವು ಹೇಳಿದೆವು ಅಂತಲೇ ಇಟ್ಟುಕೊಳ್ಳುವ. ಬರುವವರಿಗೆ ಮರ್ಯಾದಿಲ್ಲ. ಅವನ ಹೆಂಡತಿ ಕರಿ ಇದ ಅಮ್ಮ ಬೈಂದು ಬಾಮಾರಾಯ್ಕೆ. ನೀನ್ ನಗಾಡದಿದ್ರು ಚಿಂತಿಲ್ಲ, ನೀ ಅಳುವೊಂದು ಭೀಕರ ಪುಣ್ಯಾತ್ಮ. ಇಲ್ಲ ಅದು ನೋಡ್ಲಿಕ್ಕೆ ಆಗುದಿಲ್ಲ. ಅವಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಮೇನಕ್ಕೆ ಹೌದೌದು, ಅವಳಿಗೆ ಹೆಂಗಸರ ಅದು ಹೇಳುವಾಗ ಇವನಾಚೋದು ನೋಡು ಅಲ್ವಾ? ನಗಾಡುದು ನೋಡು, ನಗಾಡುದು ಲೋಕ ಕಲ್ಯಾಣಕ್ಕೆ. ಹೌದೌದು, ಬೇಡ. ಮತ್ತೆ ಕಾಮಧೇನುವಿನ ಒಂದು ರೋಮ, ಮತ್ತೆ ರೋಮದಲ್ಲಿ ದೇವತೆಗಳಿರುವುದು ಅಂತ ಹೇಳ್ತಾರೆ. ಹೌದು. ಆ ರೋಮ ಕಿತ್ತುಕೊಂಡು ಹೋಗಿ ಮತ್ತೆ ದೇವತೆಗಳೆಲ್ಲ ನಮ್ಮ ಮನೆಯಲ್ಲಿ ಬಂದ್ರೆ ನಮ್ಮ ಪಟ್ಟಿಯಲ್ಲಿ ಲೆಕ್ಕದಲ್ಲಿ 33 ಕೋಟಿ ಇರುವುದು. ನಿನಗೆ ಲೆಕ್ಕ ತಪ್ಪಿದ್ರೆ ಸಿಟ್ಟು ಬರ್ತದೆ. ಪಾರಿಜಾತವನ್ನು ಮುಡಿಯುವುದಲ್ವಾ ನಮ್ಮ ಹೆಂಡತಿ? ನನ್ನ ಗೊತ್ತಾಯ್ತು. ದೇವ್ರೆ, ಇಲ್ಲಿ ಬನ್ನಿ. ಎಂತದ? ನಾವು ಗಂಡಸರು ಹೆಂಡತಿಯರನ್ನು ನಮ್ಮ ಅಂಕೆಯಲ್ಲಿ ಇರಿಸಬೇಕು, ನನ್ನ ಹಾಗೆ. ಅವ ಈ ಸಲ ಕೊಡುವ ಯೋಚನೆ ಇಲ್ಲ. ನಾವು ಕೇಳಿ ಹೇಳಿಸಿಕೊಂಡು ಒಂದು ಮಂಗಳಾರತಿ ಮಾಡಿದೆ. ನಾವೊಂದು ಕೆಲಸ ಮಾಡುವ. ಏನು? ನಾವು ಮರವನ್ನೇ ಕೇಳುವ. ಕೇಳಬೇಕಲ್ಲ ನಿನಗೆ ಅಂತ ನಾನು ಕೇಳಿ ಒಮ್ಮೆ ಕೇಳಿ. ನೀನ್ ಎಂತದ್ದು ಮಾಡ್ತಾ ಇದ್ದೀಯ? ನಾನೇನ್ ಮಾಡ್ತಾ ಎಲ್ಲಿ ಕೇಳಿದ್ರೆ ಕೊಡುವುದಿಲ್ಲ. ಮರ ಕೇಳಿದೆವು, ಕೊಡುವುದಿಲ್ಲ. ಬೇಡ ಬಿಡು, ಅವ ಕೊಡುವುದು ಬೇಡ, ನಾವೇ ತಕೊಂಡು ಹೋಗುವ. ಪಾರಿಜಾತದ ಒಂದು ಗೆಲ್ಲು ಹೋದದ್ರಿಂದ ಅದಾಗುದಿಲ್ಲ. ಆಗುದಿಲ್ಲ ಅಂತ ಹೇಳಲಿಕ್ಕೆ ನೀನು ಕೈಯೇ ಈಗ ಮಾಡಬೇಕು, ಕುಲಿಶ ಇಲ್ಲ. ಅಲ್ಲ ದೇವ್ರೆ, ನಿನಗೆ ಕುಲಿಶ ಬೇಕಾದ್ರೆ ನಾನು ಕತೆ ಹೇಳುದು. ಇರುವಂತಹ ಸ್ಥಳ ದೇವೇಂದ್ರನೆಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯ ಎಲ್ಲಿಂದ ಆರಂಭಿಸುವುದು? ಅತಲಾಸುರಪಾಲ ವಿಭವದಿ ಮತ್ತೆ ಮೆರೆದನು ನಾಕಲೋಕದಿ ಉತ್ತಮದ ಪೀಠವನ್ನು ಅಡರುತ್ತ ಬಿತ್ತರಿಸಿದ
ಪ್ರಪಂಚದಲ್ಲಿ ಜೀವಾತ್ಮನಾಗಿ ಹುಟ್ಟಿದಂತಹ ಯಾರೇ ಆಗಲಿ ಎರಡು ವಿಭಾಗದಲ್ಲಿ ತುಂಬಾ ಹಿಂದೆ ಉಳಿಬೇಕು. ಒಂದು ಅತಿಯಾದ ಎತ್ತರವನ್ನು ಏರಬಾರ್ದು, ಇನ್ನೊಂದು ಮತ್ತೊಬ್ಬನಿಗೆ ಅತಿಯಾಗಿ ಒಳಿತನ್ನು ಮಾಡುವುದಕ್ಕೆ ಹೋಗಬಾರದು. ಈಗ ಎತ್ತರಕ್ಕೆ ಏರಿದವ ಯಾರು? ಧರೆಯ ಮೇಲೆ ಚತುರ್ಯುಗಗಳು ಮರಳಿ 1000 ಬಾರಿ ಬಂದರೆ ಅಜಗೆ ಒಂದು ದಿನ, ದಿನ 30 ಆಗಲು ಮಾಸ, ಮಾಸ 12 ಆಗಲು ವರುಷ, ವರುಷ ಶತಕವೇ ಇಂದ್ರನ ಪರಮಾಯು ಎನ್ನುವ ಹಾಗೆ ಆ 3 ಮೂರ್ತಿಗಳು ನನಗೆ ಹೇಳಿದಂತಹ ಮಾತು. ಆದ್ರೆ ಒಂದೇ ಒಂದು ಮನ್ವಂತರಾದ್ರೂ ಪೂರ್ತಿ ಅಧಿಕಾರದಲ್ಲಿ ನಾನಿದ್ನ? ಇಲ್ವೇ ಇಲ್ಲ. ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಮಾರಿ ಸಂತಾನಗಳು. ಯಾರು ಅಂತ ಹೇಳಿ ಸಾಯುವುದು ಎಲ್ಲ ನಮ್ಮ ದೊಡ್ಡ ತಾಯಿಯ ಮಕ್ಕಳು. ರಾಕ್ಷಸರು, ದಾನವರು, ದೈತ್ಯರು, ಪ್ರಭೇದವಾದ ಪಂಗಡ ಬಂದು ದಾಳಿ ಮಾಡುವುದರಲ್ಲಿ ಒಂದು ಮನ್ವಂತರಾದ್ರೂ ನಾನು ಇಲ್ಲಿದ್ನ? ಇದರ ವಿಚಾರ ಬಿಡೋಣ. ಇನ್ನು ಅತಿಯಾದ ಉಪಕಾರವನ್ನು ಒಳ್ಳಿತನ್ನು ಪ್ರಪಂಚಕ್ಕೆ ಮಾಡಬಾರದು. ನಾವು ಭೂಲೋಕದಲ್ಲಿ ನಡೆಯುವಂತಹ ಧರ್ಮ ಕಾರ್ಯಕ್ಕೆ ಅನುಗುಣವಾಗಿ ಅದಕ್ಕೆ ಬೇಕಾದಂತಹ ಫಲಗಳನ್ನು ಕೊಡ್ತೇವೆ. ಒಂದು ಸ್ವಲ್ಪ ಮಳೆ ಬಾರದೇ ಇದ್ರೆ ಬೈಯುವುದು ಯಾರಿಗೆ? ದೇವೇಂದ್ರನಿಗೆ. ದೇವೇಂದ್ರನಿಗೇನು ಸಂಕಟವಾ? ಇಲ್ಲಿ ನಮಗೆ ಬಿಸುಪಾದ ವಾತಾವರಣ, ಮಳೆ ಬರಲಿ, ಮಳೆ ಬಂತ, ಅದಕ್ಕೂ ಬೈಯುವುದು ದೇವೇಂದ್ರನಿಗೆ. ಇವನದ್ದಂತ ಕರ್ಮದ ಮಳೆಯ ದೇವೇಂದ್ರನದ್ದು. ನಮ್ಮ ಕಾರ್ಯಕ್ರಮ ಹಾಳಾಯ್ತು. ಹಾಗಾದ್ರೆ ಬೇಕಾ? ನಾವು ಅಲ್ಲಿ ಆ ಹೊಗೆ ತಿನ್ನುವಾಗ ಯಾರೂ ಇರಲಿಲ್ಲ. ಈಗ 3 ಲೋಕದ ಅಧ್ಯಕ್ಷ ಎನ್ನುವಂತಹ ಪೀಠವನ್ನು ಏರಿದ ಮೇಲೆ ಎಲ್ಲವರು ಎಷ್ಟು ಮಂದಿ ಹೇಳುವವರು? ದೇವೇಂದ್ರ ಅವ ನಮ್ಮ ಗರಡಿಯಲ್ಲಿ ಬೆಳೆದ ಹುಡುಗ, ಅವ ನಮ್ಮ ಹುಡುಗ, ಎಷ್ಟು ಮಂದಿಯೂ ಹೇಳ್ತಾರೆ. ಅದಕ್ಕೆ ಹೇಳುವುದು, ಬಂಧುಗಳು ಬರುವರು, ಬಂಧುಲತೆಯ ಕಳೆಯಲರಿಯರು ಎನ್ನುವ ಹಾಗೆ. ಬಂಧುಗಳು ಎಷ್ಟೇ ಇದ್ರೂ ನಾವು ಇರುವಾಗ ನಾವಿದ್ದೇವೆ ಅಂತ ಹೇಳುವುದು, ಇಲ್ಲದಿದ್ರೆ ಏನೂ ಇಲ್ಲ. ನಾನು ಯಾರಿಗೆ ಬೈಯುವುದು ಗೊತ್ತಾಯ್ತಾ? ಯಾರಿಗೆ? 3 ಮೂರ್ತಿಗಳಿಗೆ. 3 ಮೂರ್ತಿಗಳಿಗೆ ದೇವರು ಅಂತ ನಮಗೆ ಗೊತ್ತುಂಟು. ನಮಗಿಂತ ಅವ್ರು ಏನು ಹೆಚ್ಚು ಅಂತ ಬೇಕಲ್ಲ. ಬ್ರಹ್ಮ ಅವ ದೇವರು ಎನ್ನುವ ಹಾಗೆ ಒಪ್ಪಿಕೊಳ್ಳೋಣವೇ? ರಾಕ್ಷಸರಿಗೆ ವರ ಕೊಡುವುದು ಯಾರು? ಅವನೇ ಅಲ್ವಾ? ಮತ್ತೆ ಇನ್ನು ವಿಷ್ಣು ವರಕ್ಕೆ ಅನುಗುಣವಾಗಿ ರಾಕ್ಷಸರನ್ನು ಕೊಂದುಕೊಟ್ಟಿದ್ದಾನೆ. ಪರಶಿವ ಅವನು ಕೊಂದುಕೊಟ್ಟಿದ್ದಾನೆ. ಆದ್ರೆ ನಮಗಿಂತ ಮೇಲಾಗುವುದು ಹೇಗೆ ಅಂತ ಅವರೆಲ್ಲ ಸಂಬಳಕ್ಕೆ ಬೇಕಾಗಿ ದುಡಿಯುವವರು. ಯಾಕೆ ಅಂತ ಕೇಳ್ತೀರಾ? ರಾಕ್ಷಸರನ್ನು ಕೊಂದದ್ದು ಹೌದು. ಈಗ ಏಕಾದಶಿಯ ಸಂದರ್ಭದಲ್ಲೇ ಆಗ್ಲಿ ಅಥವಾ ಪ್ರದೋಷ ಕಾಲದಲ್ಲೇ ಆಗ್ಲಿ ಪರಶಿವನಿಗೆ ಹಾಗೂ ನಾರಾಯಣನಿಗೆ ನಾವು ಪೂಜೆಯನ್ನು ಮಾಡ್ತೇವೆ. ವಿಶೇಷ ಹೆಚ್ಚುವರಿ ಪೂಜೆ. ಅದೇನು? ಅವರು ರಾಕ್ಷಸರನ್ನು ಕೊಂದುಕೊಟ್ಟದ್ದಕ್ಕೆ ನಾವು ಕೊಡುವಂತಹ ಗೌರವಧನ. ಮತ್ತೆ ಹಾಗಾದ್ರೆ ಅವರಿಗೆ ಸಂಬಳ ಇಲ್ವಾ? ಅವರು ದುಡಿದದ್ದಕ್ಕೆ ನಾವು ಕೊಟ್ಟದ್ದು. ಅಲ್ಲಿಗೆಲ್ಲಿ ಲೆಕ್ಕಾಚಾರ ಮುಗಿಯಿತು. ಮೊನ್ನೆ ಒಬ್ಬ ಹುಟ್ಟಿದ್ದ, ನರಕಾಸುರ ಎನ್ನುವ ದಾನವ. 4 ಲೋಕದ ಮೇಲೆ ಅಭಿಯೋಗವನ್ನು ಮಾಡಿದ. ಮಾಡ್ಲಿ, ನನಗೆ ಬೇಸರ ಇಲ್ಲ. ಅವ ಬಂದವ ಕೇಳಿದ್ದೇನು ಗೊತ್ತುಂಟಾ? ನನ್ನ ಹೆಂಡತಿಯನ್ನು. ಈ ಪಾಪಿಗಳಿಗೆ ನಾನು ಯಾರ ಹೆಂಡತಿಯನ್ನಾದ್ರೂ ಕೇಳಿದ್ದೇನೆ ಇಷ್ಟರವರೆಗೆ? ನನ್ನ ಹೆಂಡತಿಯನ್ನು ಕೇಳುವುದೆಂತದ್ದು ಕರ್ಮವ? ಆಯ್ತು, ಬಂದ, ಯುದ್ಧವನ್ನೇ ಸಂಘಟಿಸಿದ, ನಾ ಸೋತೆ. ತದನಂತರ ನನ್ನ ಅಮ್ಮನ ಕಿವಿಯೋಲೆ ಅವನಿಗೆ ಯಾಕೆ? ಯಾಕೆ? ಪಾಪ ಅದಿತಿ ದೇವಿಯವರ ಕರ್ಣಕುಂಡಲ, ವರುಣನ ಪಾಶ, ಯಮನ ದಂಡ, ಕುಬೇರನ ಮಣಿಶೈಲ, ಇದನ್ನೆಲ್ಲ ಬಲಾತ್ಕಾರವಾಗಿ ಹೇಳ್ಕೊಂಡು ಹೋದ. ನಾನು ವೈಕುಂಠಕ್ಕೆ ಹೋಗ್ತೇನೆ, ವೈಕುಂಠದಲ್ಲಿ ಸತ್ವ ಇಲ್ಲ. ಪೂರ್ಣಾವತಾರಿಯಾಗಿ ರಂಗನಾಮಕನಾಗಿ ಕೃಷ್ಣ ಪರಮಾತ್ಮನಾಗಿ ಅವತರಿಸಿದ್ದಾನೆ ಅಂತ ಗೊತ್ತಾಯಿತು. ದ್ವಾರಾವತಿಯನ್ನು ಸೇರಿದ ಮೇಲೆ ಅವನಲ್ಲಿ ಹೇಳಿದೆ. ಅವ ಬಂದ ರಾಕ್ಷಸರನ್ನು ಕೊಂದುಕೊಟ್ಟ. ಅದವನಿಗೆ ಕರ್ತವ್ಯ. ಅದೇನು ಅವ ನಮಗೆ ಒಳ್ಳಿತು ಮಾಡಿದ್ದಲ್ಲ, ಅದವನಿಗೆ ಕರ್ತವ್ಯ. ಯಾಕೆ? ಧರ್ಮ ಪರಿಪಾಲನೆಗೆ ಅವತಾರವನ್ನೆತ್ತಿದವ. ಎಲ್ಲಿ ಅಧರ್ಮ ತಾಂಡವಾಗ್ತದೋ ಅದನ್ನು ನಿವಾರಿಸಬೇಕಾದವನಿಗೆ ಕರ್ತವ್ಯ. ಆದ್ರಿಂದ ಹೇಳಿದೆ, ದೇವರೇ ಹೇಗೋ ರಾಕ್ಷಸರನ್ನು ಕೊಂದುಕೊಟ್ಟಿದ್ದೀರಿ, ಒಂದು 4 ದಿವಸ ನಮ್ಮ ಸ್ವರ್ಗಕ್ಕೆ ಬರಬೇಕು ಅಂತ. ನಾವೀಗ ಹೇಳುವುದು ಈಗ ಒಂದು ಕ್ರಮ ಇಲ್ವಾ? ಈಗ ಯಾರದ್ದಾದ್ರೂ ಒಂದು ಮನೆಯ ಹತ್ತಿರ ಕಾರ್ಯಕ್ರಮ ಆದ್ರೆ ಹೇಳುವ ಕ್ರಮ ಉಂಟು. ಹೇಗೋ ಅಲ್ಲಿಗೆ ಬರ್ತಿರಲ್ಲ, ನಮ್ಮಲ್ಲಿಗೆ ಒಂದು ಬಂದು ಹೋಗಿ ಅಂತ, ಅದನ್ನ ಗಟ್ಟಿ ಹಿಡ್ಕೊಳ್ಳೋದು ಅಂತ ಕೆಲವರು. ಈಗ ಬರುವುದೇ ಇರ್ಲಿ, ಮೇಲೆ ನೋಡಿ ಹೇಳಿದ್ರೆ ನಮ್ಮ ಹುಳುಕನ್ನು ನಾವೇ ಹೇಳಿಕೊಂಡ ಹಾಗಾಗ್ತದೆ. ಆದ್ರಿಂದ ಅದನ್ನೆಲ್ಲ ಹೇಳಿದ್ರೆ ಬೇಸರ ಆಗ್ತದೆ. ಸುಮ್ಮನೆ ಯಾವುದನ್ನು ಹೇಳುವುದು ಯಾವುದನ್ನು ಬಿಡುವುದು ಅಂತ ಬೇಕಲ್ಲ. ಈಗ ನಾವು ಹೇಳಿದೆ ಉಂಟ್ಲೇ ಇಟ್ಟುಕೊಳ್ಳುವ. ಬರುವವರಿಗೆ ಮರ್ಯಾದಿಲ್ಲ, ಕರೆಯುವವರು ಹೇಗೂ ಕರೀತಾರೆ, ಬರುವವರಿಗೆ ಮರ್ಯಾದೆ ಬೇಕು.
ಮಧುರಿಪುವ ಕರೆತಂದು ಮಣಿರತ್ನದ ಸುಪೀಠದಿ ಕೊಳ್ಳಿರಿಸಿ ಮಣಿರತ್ನದ ಸುಪೀಠದಿ ಕೊಳ್ಳಿರಿಸಿ ಪೂಜಿಸುತ್ತ ಬೆಸಗೊಂಡ ಸುರಪಾಲ ವಿಭವದಿ ದೇವರ ಕಾಲು ಕೊಡಿಲಿಕ್ಕುಂಟು, ತೀರ್ಥ ಕೊಡಿಲಿಕ್ಕುಂಟು. ಏನು ಭಕ್ತಿ ಅತಿಥಿ ದೇವೋಭವ ಅಂತ ರೂಢಿಯಲ್ವೋ. ನಾವು ಬಂದ್ರೆ ದೇವತೆಗಳ ಅತಿಥಿಗಳಾಗಿ ಬಂದದ್ದು ಏನು ಸದ್ಭಾವ. ಒಳ್ಳೇದಾಯ್ತು ನೋಡಿ ಅಲ್ವಾ? ಮತ್ತೆ ಆಯ್ತಾಯ್ತು. ದೇವ್ರೆ ಬನ್ನಿ ಅಂತ ಹೇಳಿದ್ರೆ ಬರುವವರು ನೀವಲ್ಲ, ಈಗ ಬಂತ ನಾನು ಬರಬೇಡಿ ಅಂತ ಹೇಳಿದ್ರೆ ಬಾರದೇ ಇರುವವರು ಅಲ್ಲ. ಇಲ್ಲ. ಹಾಗಲ್ಲ ದೇವ್ರೆ, ಮತ್ತೆ ಯಾವುದೇ ಒಂದು ಆ, ಹಿಡಿದಂತಹ ಕಾರ್ಯವನ್ನಾದರೂ ಚ್ಯುತಿ ಇಲ್ಲದೆ ಮಾಡುವ ಕಾರಣ ನಿಮ್ಮನ್ನು ಅಚ್ಯುತ ಅಂತ ಕರೆದು. ಈಗ ಎಷ್ಟು ಮಂದಿ ನಿಮ್ಮನ್ನು ಬರಬೇಕು ಬರಬೇಕು ಅಂತ ಹೇಳ್ತಾರೆ, ಎಲ್ಲ ಕಡೆಗೆ ಹೋಗುದಿಲ್ಲ. ಹೋಗುವುದಿಲ್ಲ. ಯಾಕೆ? ಹೋಗಬೇಕಾದ್ದು ನಿಮ್ಮ ಸಂಕಲ್ಪ. ಹೌದೌದು. ನಿಮ್ಮ ಸಂಕಲ್ಪದಂತೆ ದೇವೇಂದ್ರನ ಮೇಲೆ ಇಷ್ಟೊಂದು ಅಭಿಮಾನ ಪ್ರೀತಿಯನ್ನು ಇರಿಸಿ ನಮ್ಮ ನಾಕಲೋಕಕ್ಕೆ ಬಂದಿದ್ದೀರಲ್ಲ. ಜಿಯಾ, ಪಾವನನಾದೆ, ಪುನೀತನಾದೆ, ಧನ್ಯನಾದೆ. ಸತ್ಯ ಸತ್ಯ ಅವನ ಹೆಂಡತಿ ಕರೀ ಸತ್ಯ ಸತ್ಯವ ಇದು ಅಮ್ಮ ಬೈಂದು ಮಾಮಾರಕ್ಕೆ ಏನು ಉತ್ತರ ಬರಲಿಲ್ಲ. ಒಂದು ಹೂಕಾರ ಕೂಡ ಇಲ್ಲ. ಅದು ನಮ್ಮನೆ ಹಾಗೆ ಇಲ್ಲಿಯೂ ದೇವ್ರೆ, ಅದು ಶಕ್ತಿ ಸ್ವಲ್ಪ ಅವಳಿಗೆ ಪೀಠವೂ ಇರಲಿಲ್ಲ. ಎಂತದು ಇಲ್ಲ. ಅಂದ್ರೆ ಈಗ ತನಕ ನೀನು ಬಿಟ್ಟೇ ಇದ್ದದ್ದಲ್ಲ. ಹೌದೌದು. ಅಂದ್ರೆ ಮತ್ತೆ ಬಿಡು ಇರುವುದು ಎಂತದ್ದು. ಅಂದ್ರೆ ಕಾರಣ ಉಂಟು. ಎಂತದ್ದು? ಸ್ವರ್ಗಲೋಕಕ್ಕೆ ನಾನು ಅಧ್ಯಕ್ಷನಾದರೂ ನನ್ನ ವಾಮ ಭಾಗದಲ್ಲಿರುವುದವಳಲ್ವಾ? ಹೌದಪ್ಪ, ಎಡಭಾಗದಲ್ಲಿ ಇರುವುದು. ಅದನ್ನು ಹಾಗಲ್ಲ, ನೀನು ಅಷ್ಟು ವಿಸ್ತಾರ ಮಾಡಬೇಕಾಗಿಲ್ಲ. ಹಾ. ಆಗ್ಲಿ, ನಿನ್ನ ವಾಮ ಭಾಗ ವಿರಾಜಿತೆ ಅವಳೆ. ಹೌದು. ಏನೀಗ? ಈಗ ನನ್ನ ರಾಜಕೀಯದಲ್ಲಿ ಅವಳದ್ದು ಸ್ವಲ್ಪ ತಲೆ ಉಂಟು. ಹೌದು, ಕರಣೇಶು ಮಂತ್ರಿ ಅಂತ ಹೌದು. ನ್ಯಾಯ ಇರುವುದು. ಹಾಗಾಗಿ ಮಾಡುವ ಎಲ್ಲ ಕರ್ಮದಲ್ಲೂ ಮಂತ್ರಿ ಅಂತ ಸಹಯೋಗ ಕೊಡಬೇಕಾದವಳು. ಹೌದು. ಅದನ್ನೀಗ ನನಗೆ ಹೇಳುದು ಯಾಕೆ? ಈಗ ನಾನು ಅಲ್ಲಿ ಇಲ್ಲದಿದ್ರೆ ಆ ಜಾಗಕ್ಕೆ ಒಂದು ಜನ ಬೇಕಾ ಬೇಡವಾ? ಎಲ್ಲಿಲ್ಲದಿಲ್ಲ. ಅಂದ್ರೆ ಸುಧರ್ಮ ಸಭೆಯ ಪೀಠದಲ್ಲಿ ನಾನು ಇಲ್ಲದೆ ಇಲ್ಲಿ ನಿಮ್ಮನ್ನು ಸತ್ಕರಿಸ್ತಾ ಇದ್ದೇನಲ್ಲ. ಹೌದು. ಈಗ ಆ ರಾಜಕೀಯ ವ್ಯವಹಾರವನ್ನು ಅವಳು ನೋಡಿಕೊಳ್ತಾ ಇದ್ದಾಳೆ. ಇಲ್ಲದಿದ್ರೆ ಬರ್ತಾಳೆ ಅವಳು. ಈಗ ದೇವಲೋಕಕ್ಕೆ ನೀನು ಇಲ್ಲಿರುವಾಗ ಹಾ. ಅಲ್ಲಿ ಸಭೆ ಸೇರ್ತದ? ಅದು ಸೇರುವುದಿಲ್ಲ. ಮತ್ತೆ ಈಗ ಅವಳಲ್ಲಿರುವುದು ಯಾಕೆ? ಅಂದ್ರೆ ಉಳಿದವರನ್ನು ಎಲ್ಲ ಮಾತಾಡಿ ನೋಡು ನೋಡು, ನಿನ್ನ ಮಾತು ಕೇಳಿ ಗಂಡ ಹೆಂಡತಿ ಒಟ್ಟಿಗೆ ಸಭೆ ಉಂಟಲ್ಲ, ಎಂತದ್ದು? ಹೆಂಗಸರದಿರ್ಬೇಕು. ಆ ಹೆಂಗಸರ ಸಭೆ. ನನ್ನ ಮಾತು ಕೇಳಿ ಹಾ. ಗಂಡ ಹೆಂಡತಿ ನಾವಂತೂ ಒಟ್ಟಾಗಿ ಬಂದಿದ್ದೇವೆ. ಹೌದು. ಒಂದು ಸಭ್ಯ ಗೃಹಸ್ಥನಾದ್ರೆ ಸಪತ್ನೀಕನಾಗಿ ಮಾನಿಸುವುದು, ಉಪಚರಿಸುವುದು ಸರಿ. ಅದು ನಿನ್ನ ಇಷ್ಟ. ಅಲ್ಲ, ನಾವೇನು? ಮರ್ಯಾದೆ ಇದ್ದವರು ಹಾಗೆ ಮರ್ಯಾದಿದ್ದವರು ಹಾಗೆ ಮಾಡುದು. ಅಲ್ಲ ನಿನ್ನ ಇಷ್ಟ. ದೇವ್ರೆ, ನನಗೆ ಮರ್ಯಾದೆ ಉಂಟು. ಅದೇ ಹೇಳಿದ್ದು ನನಗೆ ಗೊತ್ತಾಯ್ತು. ಆದ್ರೆ ನಿನ್ನಿಂದ ದೂರ ಉಂಟಷ್ಟೇ. ಅಂದ್ರೆ ಅವಳು ಒಮ್ಮೆಮ್ಮೆ ನನ್ನ ಮಾತು ಅಷ್ಟು ಕೇಳುವುದಿಲ್ಲ. ಆಗ್ಲಿ, ಈಗ ಅವಳಿಲ್ಲ ಅಂತಾದ್ರೆ ನಾವು ಬಂದದ್ದೇ ಸುಮ್ಮನೆ. ಅಯ್ಯೋ ಅಯ್ಯೋ, ಯಾರು ಹೇಳಿದ್ದು? ಯಾರು ಹೇಳಿದ್ದು? ಇಲ್ಲ ದೇವ್ರೆ, ಇದು ಪಾದಾಗ್ನಿಗೆ ಪಾದ್ಯ, ಹತ್ತಾಗ್ನಿಗೆ ಆರ್ಘ್ಯ, ಮುಖಾಗ್ನಿಗೆ ಆಚಮನೀಯ, ಭ್ರಷ್ಟಾಗ್ನಿಗೆ ಆಸನ, ಉದರಾಗ್ನಿಗೆ ಮಧುಪರ್ಕ ಇತ್ತು ಮನ್ನಿಸಿದ್ದೇನೆ. ಇದೆಲ್ಲೋ ಕೇಳಿದಾಗುತ್ತಲ್ಲ. ಇವು ಅಲ್ಲ, ಹೇಳಿದ ವಿಷಯ ಎಲ್ಲರೂ ಹೇಳುದೇ. ಆದ್ರೆ ಹೀಗೆ ಹೇಳುವ ಕ್ರಮ ಅದು ನಮ್ಮ ಗುರುಗಳು ಬೃಹಸ್ಪತಿ ಆಚಾರ್ಯ. ಬೃಹಸ್ಪತಿ. ಅದೇ ಸರಿ ಕಲ್ತಿದ್ಯಾ? ಆಗ್ಲಿ, ಪಂಚೋಪಚಾರ ಸದ್ದಿತ್ತು ಮಾಡಿದ್ದೇನೆ. ಆಯ್ತು. ಮಾಡಿದಂತಹ ಯಾವುದೇ ಉಪಚಾರದಲ್ಲಿ ಬೆಳ್ಳಿ ನಿಂತು ಲೋಪದೋಷ ಇದ್ರೂ ದೇವೇಂದ್ರ ನಮ್ಮವ ಎನ್ನುವಂತಹ ಅಭಿಮಾನದಿಂದ ಅದನ್ನು ತಮ್ಮ ಹೊಟ್ಟೆಗೆ ಹಾಕಿಕೊಳ್ಬೇಕು. ಈಗ ಕೊಟ್ಟದ್ದನ್ನೆಲ್ಲ ಹೊಟ್ಟೆಗೆ ಹಾಕಿ ಅಲ್ಲ, ಅಪಚಾರ ಆದ್ರೆ ಅದನ್ನು ಹೊಟ್ಟೆಗೆ ಹಾಕಿ. ಹೌದು. ನಾ ಮಾಡಿದಂತಹ ಸೇವೆಯಲ್ಲಿ ಏನಾದರೂ ಇದು ದೇವರೇ ನಿಮ್ಮಲ್ಲಿ ಹೇಳುವವ ಅಲ್ಲ ಇದು. ಗೊತ್ತಾ? ಅದು ಅಲ್ಲ, ಈಗ ನಾನೊಂದು ಕೇಳಿ. ಹಾ, ಈಗ ನೀವು ಹೊರಡುವ ಕಾಲದಲ್ಲಿ ಹಾ, ಒಮ್ಮೆ ಬರಬೇಕು ಸ್ವರ್ಗಕ್ಕೆ ಅಂತ ಹೇಳಿದ್ಯಾ? ಹೌದು. ನೀನು ಯಾವ ಭಾವದಿಂದ ಎಂತದಕ್ಕೆ ಬರ್ಲಿಕ್ಕೆ? ಓ, ಅದಕ್ಕೆ ಮುರಳರ ಕಾಂತ ಕತೀವ ನಿನ್ನರಸಿಯ ಸಿದ್ಧಿಪುರವ ಕತೀವ ನಿನ್ನರ
ರತಿಯ ಸಿರ್ದಿಪುರವ ನಿನ್ನ ರತಿಯ ಸಿರ್ದಿಪುರವ ಕರುಡನ ನೇರುತ ತ್ವರಿತದಿ ಬಂದಿಗ ಕರುಡನ ಏರುತ ತ್ವರಿತದಿ ಬಂದಿಗ ಪರಿಯನ ಗರುಗನು ಹರು ಚೊದೊಳೆ ಸಗುವಿ ಮುರನರ ಕಾಂತಕ ದೇವ ನಿನ್ನ ರಸಿಯ ಸಿರ್ದಿಪುರವ ಓ ದೇವ ದೇವೋತ್ತಮನೇ, ದೇವೇಂದ್ರನೇ, ಬಹಳಷ್ಟು ವಿಚಿತ್ರ ಕಾಣ್ತಾ ಉಂಟು ಸ್ವಾಮಿ. ಯಾಕಪ್ಪ? ಪ್ರಾಪಂಚಿಕರೆಲ್ಲರೂ ನಿನ್ನನ್ನು ಆ, ಮುರ ನರಕಾಂತಕ ದೇವ, ಅದೀಗೀಗಾದ ಪ್ರಕರಣದಿಂದ ಬಂದ ಹೆಸರು. ಕೇವಲ ನರಕಾಸುರನನ್ನು ಕೊಂದು ಆ. ಮುರಾಸುರನನ್ನು ಕೊಂದಲ್ಲಿಗೆ ನೀನು ನರಕ ಮುರಾಂತಕ ದೇವನಲ್ಲ. ಪ್ರಪಂಚದಲ್ಲಿರುವಂತಹ ಸಂಸಾರ ಎನ್ನುವಂತಹ ನರಕ ಅಂದ್ರೆ ಲೌಕಿಕವಾದಂತಹ ಯಾವ ನರಕ ಉಂಟೋ, ಇನ್ನು ಉಳಿದಂತಹ ಮುರ ಪಾಪಾದಿಗಳು ಯಾವುದುಂಟೋ ಅಂಥದ್ದಕ್ಕೆ ನೀನು ಅಂತಕನಾದ ಕಾರಣ ನಿನ್ನನ್ನು ಮುರ ನರಕಾಂತಕ ದೇವ ಎನ್ನುವ ಹಾಗೆ ನಾನು ಸಂಬೋಧಿಸ್ತಾ ಇದ್ದೇನೆ. ಅಲ್ಲ, ನೀನು ತಾತ್ವಿಕವಾಗಿ ಹೇಳಿದ್ದು ಸರಿ ಇರಬಹುದು. ಹಾ. ಆದ್ರೆ ಈಗ ನರಕಾಸುರ ಸತ್ತ ಮೇಲೆ ನರಕಾಂತಕ ಅಂತ ಕರೆಯುವಾಗ ಹಾ. ನರಕಾಸುರ ಸಾಯುವುದಕ್ಕೆ ನಾನು ಮಾತ್ರ ಅಲ್ಲ ಕಾರಣ. ಮತ್ತೆ ಅದನ್ನು ಮರಿಬೇಡ. ಇಲ್ಲ 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 ಇಲ್ಲ. ಉಪಚಾರ ಹೇಳ್ತಾರೆ. ದೇವ್ರೆ, ನೀವು ಒಬ್ಬರೇ ಅಲ್ಲ, ನೀವೇ ಯುದ್ಧಕ್ಕೆ ಹೊರಟಂತಹ ವೇಳೆಯಲ್ಲಿ ಅಮ್ಮನೂ ಕೂಡ ನಾನು ಬರ್ತೇನೆ ಎನ್ನುವ ಹಾಗೆ ಹೊರಟು ಬಂದರು. ನರಕಾಸುರನ ವಧೆಯಾಗುವಂತಹ ವೇಳೆಯಲ್ಲಿ ನರಕಾಸುರನ ವಧೆಯಾಗುವ ವೇಳೆಯಲ್ಲಿ ತಾವು ಚಕ್ರ ಪ್ರಯೋಗವನ್ನು ಮಾಡಿದಿರಿ. ಆಗ ಅಮ್ಮನೂ ಸ್ವಲ್ಪ ಸ್ಪರ್ಶಿಸಿದರಂತೆ. ಸ್ವಲ್ಪವಾ? ಅವ ಹೇಳುವಾಗ ಅವ ಎಲ್ಲಿ ನೋಡಿದ್ದಾನೆ, ಎಲ್ಲಿ ನಿಂತು ನೋಡಿದ್ದಾನೆ, ಅವನಿಗೆ ಎಷ್ಟು ಕಂಡಿದೆ ಯಾರಿಗೂ ಗೊತ್ತು. ಸ್ಪರ್ಶಿಸಿದರಂತೆ. ಆ ಪರಿಣಾಮದಿಂದ ನರಕಾಸುರನ ಪ್ರಾಣ ಎನ್ನುವುದು ಹೀರಲ್ಪಟ್ಟಿತು. ಏನೇ ಆಗಲಿ ಲೋಕಕ್ಕೆ ಕಲ್ಯಾಣವಾಯಿತು ಎನ್ನುವುದೇ ಅರ್ಥ ಅಲ್ವೇ? ಆ ಹೊತ್ತಿಗೆ ನಾನು ಹೇಳಿದ್ದೆ, ದೇವರೇ, ನೀವು ಅಮ್ಮನನ್ನು ಜೊತೆಗೆ ಕರ್ಕೊಂಡು ಒಂದು 4 ದಿವಸ ನಮ್ಮ ಸ್ವರ್ಗಕ್ಕೆ ಬನ್ನಿ. ಅದು ವಿಷಯ ಬಂದಿದ್ದು ಒಳ್ಳಿತಾಯಿತು. ದೇವರೇ, ಎಲ್ಲವರು ಬರುವ ಹಾಗೆ ನೀವು ಬಂದದ್ದಲ್ಲ. ಗರುಡ ಗಮನನಾಗಿ, ದೇವಿಯಿಂದ ಸೇವ್ಯನಾಗಿ, ಮನುಮುನಿ ವಂದ್ಯನಾಗಿ, ದೇವಾದಿ ದೇವತೆಗಳ ಸೇವೆಯನ್ನು ಪಡೆಯುವವನಾಗಿ ಬಂದಿದ್ದಿ. ಆದ್ದರಿಂದ ಈ ಬಡವನಿಂದ ಏನು ಸೇವೆ ಆಗಬೇಕು ಎನ್ನುವುದು ಅಪ್ಪಣೆಯಾಗಲಿ. ನಾಗೇಶ ಪಾಮೇ ಸತಿಗೀಕೆ ಸುರಪ ಸುರಪ ನಾಗೇಶ ಬಾಮಿ ಸತಿ ಈಕಿ ಸುರಪಾರಿಜಾತ ಕುಜವ ಬಯಸಲದ ಕಿತ್ತ ನಾಗೇಶ ಬಾಮಿ ಸತಿ ಈಕಿ ಸುರಪಾರಿಜಾತ ಕುಜವ ಬಯಸಲದ ಕಿತ್ತ ಬೇಕೆಂದು ಬಂದೆವು ವಿವೇಕದಿ ಮನವೊಲಿದು ಬೇಕೆಂದು ಬಂದೆವು ವಿವೇಕದಿ ಮನವೊಲಿದು ನೀ ಕರುಣಿಸೊಯ್ಯಲದನತ್ತ ನೀ ಕರುಣಿಸೊಯ್ಯಲದನತ್ತ ಸತಿಗೆ ಸುರಪಾರಿಜಾತ ಕುಜವ ಬಯಸಲದ ಕಿತ್ತ ಬಂದೆವು ಸುರಪ ಸುರಪ
ಹೌದಪ್ಪ. ಆದರೂ ಕೂಡ ಸ್ವರ್ಗ ಬಿಟ್ಟರೆ ನಿನಗೆ ದುಃಖ ಆಗ್ತದೆ. ಹೌದೌದು. ಸ್ವರ್ಗದಲ್ಲಿ ಇರುವಷ್ಟು ಕಾಲ ದುಃಖ ಆಗುವುದಿಲ್ಲ. ಇಲ್ಲ. ಆದ್ದರಿಂದಲೇ ಅಳುತ್ತಾ ಬಂದಂತಹ ನಿನ್ನ ಅಳುವನ್ನು ನಿವಾರಿಸುವುದಕ್ಕೆ ನಾನು ಹೊರಟ ಕಾಲದಲ್ಲಿ ನಿಜವಾಗಿ ನೋಡು, ಕದನ ಕರ್ಕಶ ಕರ್ಮಕ್ಕೆ ಕಮನೀಯ ಕಾಯಗಾತ್ರವನ್ನು ಹೊಂದಿದ ಕಾಮಿನಿಯರಾರಾದರೂ ಕೈಗೂಡಿಸುವುದಕ್ಕುಂಟ? ಇಲ್ಲವೇ ಇಲ್ಲ. ಆದರೆ ಇವಳು ಬಂದಿದ್ದಾಳೆ ಅಮ್ಮ, ನೋಡು, ಕರ್ಕಶ ಕರ್ಮ ಕದನದ್ದು. ಹೌದೌದು. ಆದರೂ ಕೂಡ ಅವಳು ಕೈ ಸೇರಿಸಿದ್ದರಿಂದ ಅವಳ ಕೈ ಸಹಾಯವನ್ನು ಪಡೆದು ನಾನು ನರಕನನ್ನು ಕೊಲ್ಲುವಂತಾಯಿತು. ಕೊಂದದ್ದಕ್ಕೆ ಉಪಕಾರ ಸ್ಮರಣೆಯಿಂದ ನೀನು ಉದಾರಿಯಾಗಿ ನಿಜವಾಗಿ ಮರ್ತ್ಯಲೋಕದಲ್ಲಿದ್ದವರು ಸಾಮಾನ್ಯವಾಗಿ ಪುಣ್ಯಾತ್ಮರಾಗಿ ಗತಾಸುಗಳಾದರೆ ದಿವ್ಯ ಶರೀರವನ್ನು ಧಾರಣೆ ಮಾಡಿದ ಮೇಲೆ ಬರ್ಲಿಕ್ಕಿದ್ದ ಲೋಕ. ಹೌದೌದು. ಆದರೂ ದಿವ್ಯತೆ ನಮ್ಮಲ್ಲುಂಟು ಅಂತ ಮಾನಿಸಿ ಸುರಜನನಿಯಾದ ಅದಿತಿ ದೇವಿಯ ಕುಂಡಲಗಳನ್ನಾದರೂ ಮರಳಿ ದೊರಕಿಸಿಕೊಟ್ಟ ಪ್ರತ್ಯುಪಕಾರಕ್ಕೆ ನಮ್ಮನ್ನು ನೀನು ಆಮಂತ್ರಿಸಿದೆ. ಮತ್ತೆ ನನ್ನ ಅಮ್ಮನ ಒಂದು ಕಿವಿಯ ಒಲೆ ಭಾಗ್ಯವನ್ನು ಮತ್ತೆ ನೀವು ಕರೆಸಿ. ಈಗ ಸಿಕ್ಕಿ ಆಯ್ತಲ್ಲ, ಈಗ ಅಳುಬೇಡ, ಈಗ ಅಳುಬೇಡ. ಅದು ನೆನಪಾಗುವಾಗಲೇ ಅಳು ಬರ್ತದೆ. ಅಳುಬೇಡ, ಅಳುಬೇಡ. ಆದ್ದರಿಂದಲೇ ನಾಕೇಶನಾದ ನಿನ್ನ ಅಳುವೊಂದು ನೋಡ್ಲಿಕ್ಕಾಗುವುದಿಲ್ಲ. ನೀನು ನಗಾಡದಿದ್ರು ಚಿಂತಿಲ್ಲ, ನೀ ಅಳುವೊಂದು ಭೀಕರ ಪುಣ್ಯಾತ್ಮ. ಇಲ್ಲ ಇಲ್ಲ, ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದಲೇ ನಾನು ಅದನ್ನು ಬೇಗ ಕೊಡಿಸಿದಲ್ಲಿಗೆ ಸಂತೋಷವನ್ನು ಹೊಂದಿದ ನೀನು ನಮ್ಮನ್ನು ಕರೆದೆ. ಹೌದು. ಈಗ ನಾನು ಯಾವಾಗಲೂ ಬರಬಹುದು. ಹೌದಪ್ಪ. ಇವಳನ್ನು ಸೇರಿಸಿಕೊಂಡು ನಾ ಹೊರಡುವುದೇ ಅಪರೂಪ. ಬಂದದ್ದು ಒಳ್ಳಿತಾಯ್ತು ಅಲ್ಲ, ಅದೇ ಹೇಳಿದ್ದು, ಇವಳನ್ನು ಸೇರಿಸಿಕೊಂಡು ಹೊರಡುವುದೇ ಅಪರೂಪ. ಹೊರಟದ್ರಲ್ಲಿ ಒಂದು ಸ್ವರ್ಗದ ತನಕ ಬಂದು ಬಿಡೋಣ, ಸ್ವರ್ಗ ಎಲ್ಲವನ್ನು ಅವಳಿಗೆ ತೋರಿಸಿ ಬಿಡೋಣ. ನಾನು ಬರುವಾಗಲೇ ಈಗ ಸುಮನಸ ಲೋಕದಲ್ಲಿದ್ದ ವೈಶಿಷ್ಟ್ಯಗಳನ್ನೆಲ್ಲವನ್ನು ಅವಳಿಗೆ ಬೆಟ್ಟೆತ್ತಿ ತೋರಿಸ್ತಾ ಬಂದೆ. ಅಯ್ಯೋ, ಆದರೂ ನಾನು ತೋರಿಸಿದ್ದೀಗ ಸ್ವರ್ಗ ನಿನ್ನದನ್ನು ಪುಣ್ಯಾತ್ಮ. ನಾವು ಅಪರೂಪಕ್ಕೆ ಬಂದವರು. ಆದ್ದರಿಂದ ಈಗ ನಾನೇನಾದ್ರೂ ತೋರಿಸುವುದಕ್ಕೆ ಬಿಟ್ಟು ಹೋಗಿದ್ರೆ ಇಲ್ಲಿ ಏನೆಲ್ಲ ವೈಶಿಷ್ಟ್ಯ ಉಂಟು ಅಂತ ಅವಳಿಗೆ ನೀನು ಹೇಳ್ತಾ ಹೋಗು. ಅವಳು ನೋಡದಿದ್ರೆ ಅದನ್ನು ಕೇಳ್ತಾಳೆ. ದೇವರೇ, ನೀವು ಅದಕ್ಕೆಲ್ಲ ಯಾಕೆ ನೀವು ಹೆದರಬೇಡಿ. ಇಲ್ಲಪ್ಪ, ನೀನಿರುವಾಗ ನಾನು ಯಾಕೆ ಹೆದರುವುದು? ನಂದನವನದಿಂದ ಐರಾವತದಲ್ಲಿ ನಿಮ್ಮನ್ನಿಬ್ಬರನ್ನು ದಂಪತಿಗಳನ್ನು ನಾನು ತೋರಿಸಿಕೊಂಡೇ ಬಂದೆ. ಈಗ ಏನೆಲ್ಲ ಉಂಟು ಅಂತ ನೀನು ಹೇಳುವಾಗ ಅವಳು ನೋಡದಿದ್ದದಿದ್ರೆ ಕೇಳ್ತಾಳೆ, ಇಲ್ಲದಿದ್ರೆ ನೋಡಿ ಆಗಿದಲ್ಲ ಏನೆಲ್ಲ ಉಂಟು ನೋಡಿ. ಅಮ್ಮ ನೋಡಿ, ಓ ಅಲ್ಲಿ ಸರಿ ನೋಡು, ಸರಿ ನೋಡು. ಮತ್ತೆ ನೋಡ್ಲಿಲ್ಲ ಅಂತ ನೋಡಿ ನೋಡಿ, ಓ ಅಲ್ಲಿರುವುದು ಅದು ಕಾಮಧೇನು. ಕಾಮಧೇನು ಅಂದ್ರೆ ಅದು ಋಷಿ ಮುನಿಗಳಿಗೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ನಾನು ಕೊಡುವುದು. ಮತ್ತೆ ಅದು ಹಾಲು ಕೊಡ್ತದೆ. ಕಾಮಧೇನು ಅದರ ಕೆಚ್ಚಲಿನಲ್ಲಿ ಹಾಲು. ಸಂದೇಹ ಇದ್ರೆ ಕೇಳ್ಬೋದು ಅವನಲ್ಲಿ, ಅವೆಲ್ಲದಕ್ಕೂ ಉತ್ತರ ಹೇಳ್ತಾರೆ. ಅವನಲ್ಲಿ ಉತ್ತರ ಇಲ್ಲದಿಲ್ಲ ಅಂದ್ರೆ ಎಲ್ಲಾ ಗೋವುಗಳು ಹಾಲನ್ನು ಕೊಡ್ತಾವೆ, ಆದರೆ ಕಾಮಧೇನುವಿನ ಕೆಚ್ಚಲಲ್ಲಿರುವುದು ಅಮೃತ ಸಮಾನವಾದ ಕ್ಷೀರ. ಅದನ್ನು ಪಾಲಿಸುವವನಿಗೆ ಒಂದು ಯೋಗ್ಯತೆ ಬೇಕು. ಕಾಮಧೇನು ಆಯ್ತಾ ನೋಡಿ, ಅದರ ಈಚೆಗೆ ಇರುವುದು ಕಲ್ಪವೃಕ್ಷ. ಹೌದೌದು. ಅದರ ಕೆಳಗೆ ಹೋಗಿ ನಾವು ಕಲ್ಪಿಸಿದ್ರೆ ಸಾಕು, ಆ ಕ್ಷಣದಲ್ಲಿ ಅದು ಸಿಗುತ್ತದೆ. ಒಂದೊಂದನ್ನು ದಾಟಿ ಮುಂದೆ ಮುಂದೆ ಬರ್ತಾ ಇದ್ದಾನೆ. ಎಲ್ಲರಿಗಲ್ಲ, ಪುಣ್ಯಾತ್ಮರಾದವರಿಗೆ, ವೀರ ಸ್ವರ್ಗವನ್ನು ಪಡೆದವರಿಗೆ, ಜೀವಿತಾವಧಿಯಲ್ಲಿ ಪುಣ್ಯ ಕಾರ್ಯವನ್ನೇ ಮಾಡಿ ಈ ಲೋಕವನ್ನು ಸೇರಿದವರಿಗೆ, ಗತ ಶರೀರಿಗಳಾದರೂ ದಿವ್ಯ ಶರೀರಿಗಳಾಗಿ ಬಂದವರಿಗೆ, ಅಂತವರಿಗೆಲ್ಲ ಮಾತ್ರ. ಎಲ್ಲರಿಗೆ ಸ್ವರ್ಗಕ್ಕೆ ಬಂದವರಿಗೆ ಎಲ್ಲ ಅಯ್ಯೋ ಅದೆಲ್ಲ ಕೊಡಲ್ಪಡ್ತದೆ. ಏನ್ ಮಾಡ್ಬೇಕು ಹೇಳು? ಮರದ ಬುಡದಲ್ಲಿ ಕುಳಿತುಕೊಂಡು ನಾವು ಕಲ್ಪಿಸಿದ್ರೆ ಬರುವಾಗ ನೋಡಿದ್ದಲ್ವೇನೆ, ಕಲ್ಪಿಸಿದ್ರೆ ಸಿಗ್ತದ? ಕಲ್ಪಿಸಿದ್ರೆ ಆಯ್ತು. ದೇವೇಂದ್ರ ಕಲ್ಪವೃಕ್ಷದ ಬುಡದಿಂದ ಮುಂದೆ ಹೋಗುದಾ? ಆಯ್ತು, ಸಿಗ್ತದಂತೆ ಕಲ್ಪಿಸಿದ್ರೆ. ಹೌದೌದು. ನೋಡಿ, ಅದನ್ನು ಗೊತ್ತುಂಟ ಯಾವುದು ನೋಡಿ, 1000 ಸೊಂಡಿಲುಂಟಲ್ಲ ಬೆಳ್ಳಗಿರುವುದು, ಅದು ಐರಾವತ ಅಂತ ಹೇಳ್ತಾರೆ. ಅದರಲ್ಲಿ ಕೂತ್ಕೊಂಡು ಹೋಗ್ಬೇಕಮ್ಮ, ಭಾರಿ ಸುಖ ಅಲ್ವಾ? ಹೌದಪ್ಪ. ಚೌದಂತಿ ಹೌದು, ಅವ್ರಿಗೆ ದೇವರು ಹೇಳಿದ್ದು. ಹೌದು, 4 ದಂತ ಉಂಟದೆ. 4 ದಂತ ಉಂಟು, ಚೌದಂತಿ ಅಂತ ಹೇಳ್ತಾರಂತೆ. ಅಲ್ಲ, ಹೇಳ್ತಾರೆ. ಅದು ನಾನು ಸ್ವಲ್ಪ ಮಾತಾಡುವಾಗ ಐರಾವತಿಯಿಂದ ನೋಡಿ ನೋಡಿ, ಅದು ಉಚ್ಚೈಷವಸು ಅಂತ, ಅದು ಕುದುರೆಮ್ಮ. ಅದರಲ್ಲಿ ಕೂತ್ಕೊಳ್ಬೇಕು, ಕೂತು ಕಲ್ಪಿಸಿದ್ರೆ ಸಾಕು, ಅದು ಗರುಡನಿಗಿಂತಲೂ ವೇಗವಾಗಿ ಹಾರ್ತದೆ. ಹೌದಾ? ಮತ್ತೆ ಸರಿ, ಅದು ಪರುಷಶಿಲೆ. ಪರುಷಶಿಲೆ ಅಂತ ಹೇಳಿದ್ರೆ ಅದನ್ನು ಕೊಂಡೋಗಿ ನಾವು ಮಣ್ಣನ್ನು ಸ್ಪರ್ಶಿಸಿದ್ರು, ಏನು ಮುಟ್ಟಿಸಿದ್ರು ಅದು ಚಿನ್ನ ಆಗುತ್ತದೆ. ನೀನು ಆ ಪರುಷ ಮಣಿಯನ್ನೆಲ್ಲ ಅವಳಿಗೆ ಹೆಚ್ಚು. ಅವಳಲ್ಲಿ ಈಗ ಅದರಲ್ಲಿ ಏನು ಇಡಬೇಕು? ಅದರಲ್ಲಿ ಮಣ್ಣನ್ನು ಇಡಬೇಕು. ಮಣ್ಣನ್ನು ಅಥವಾ ಚಿನ್ನ ಅಲ್ಲದೆ ಯಾವುದನ್ನಾದ್ರೂ ಇಟ್ರೆ ಅದು ಚಿನ್ನ ಆಗುದು. ಹೌದು. ಇವಳ ಮನೆಯಲ್ಲಿ ಚಿನ್ನ ಅಲ್ಲದೆ ಎಂತದ್ದು ಇಲ್ವೇ ಇಲ್ಲ. ಹೌದಾ? ಸತ್ರಾಜಿತನ ಮಗಳು ಬೇಡ. ಅಮ್ಮ ನೋಡಿ ನೋಡಿ ನೋಡಿ, ಒಂದೊಂದು ನಮ್ಮ ಹುಡುಗಿಯರು ನೋಡಿ ಹೇಗಿದ್ದಾರೆ. ರಂಬೆ, ಊರ್ವಶಿ, ಮೇನಕೆ, ಅವಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಮೇನಕೆ
ಸತ್ಯ. ಹೌದೌದು, ಅವಳಿಗೆ ಹೆಂಗಸರ ಅದು ಹೇಳುವಾಗ ಇವ ನಾಚೋದು ನೋಡು, ಮೇಲಕ್ಕೆ ಹೆಸರು ಹೇಳುವಾಗ ಇವರಿಗೆ ನಾಚಿಕೆ. ನಿನಗೇನಷ್ಟು? ಅಂದ್ರೆ ಅವಳಿಗೆ ಹೆಂಗಸರನ್ನು ನೋಡಿದ್ರೆ ನಾಚಿಕೆ. ಯಾರಿಗೆ? ಮೇಲಕ್ಕೆಗೆ. ಅದು ಯಾಕೆ? ಅದು ಅಂದ್ರೆ ಹೆಂಗಸರಲ್ವಾ, ಹಾಗೆ ಗಂಡಸರನ್ನು ನೋಡಿದ್ರೆ ಒಲವು ಹೆಚ್ಚು. ನಾಚಿಕೆ ಇಲ್ಲ. ಅಲ್ಲ, ಅದು ಹೇಗೆ ಅಂದ್ರೆ ನಾಚಿಕೆ ಬರುವುದು ನಿರಂತರ ಸಾಂಗತ್ಯದಲ್ಲಿದ್ದವರ ಜೊತೆಯಲ್ಲಿದ್ರೆ ನಾಚಿಕೆ ಬರುವುದಿಲ್ಲ. ಅಪರೂಪಕ ಜೊತೆಯಾದವರಲ್ಲಿ ಸ್ವಲ್ಪ ನಾಚಿಕೆ ಇರುವುದು. ಅವಳು ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಇರುವುದೇ ಅಪರೂಪ ಅಂತ ನಿನಗೆ ಅರ್ಥ ಆಯ್ತಾ? ಅದು ವಿಷಯ. ತಿರುಗಾಟಕ್ಕೆಲ್ಲ ಹೋಗ್ತಾ ಇರ್ತಾರಲ್ಲ, ತಿರುಗಾಟಕ್ಕೆ ಅದಕ್ಕೆಲ್ಲ ಬೇಕಾದ್ರೆ ನಾವು ಲೋಕ ಕಲ್ಯಾಣಾರ್ಥವಾಗಿ ಬೇಕಾದ್ರೆ ಕಳುಹಿಸಿ ಕೊಡ್ತೇವೆ. ಲೋಕ ಅವ ಕಲ್ಯಾಣ ಕಳಿಸಿದ ಮೇಲೆ ಅದಕ್ಕೆ ಹಾಗೆ ಹೇಳು, ಲೋಕ ಕಲ್ಯಾಣ ಅಂತ ಅಲ್ವಾ? ನೆಗಡಿದ್ರು ನೆಗಡಿದ್ರು. ಲೋಕ ಕಲ್ಯಾಣಕ್ಕೆ. ಹೌದೌದು. ಸರಿ. ಆಯ್ತಲ್ಲ. ಆಯ್ತು. ಆಮೇಲೆ ನೋಡಿ, ಆ ಬದಿಯಲ್ಲಿರುವುದು ಅದು ಚಿಂತಾಮಣಿ. ಚಿಂತಾಮಣಿ. ಹೌದು, ನನಗೆ ಚಿಂತೆ ಆದ್ರೆ ಸಾಕು, ನಾನು ಆ ಮಣಿಯ ಹತ್ತಿರ ಹೋಗಿ ಚಿಂತೆ ಮಾಡು. ಅಯ್ಯೋ ನನಗೆ ಚಿಂತೆ ಆಯ್ತಲ್ಲ, ಚಿಂತೆದವ್ರ ಓಹೋ, ಮತ್ತೆ? ಆಗ ಹಾ. ಸರಿ. ಹಾ. ಅಲ್ಲ, ಹಾ. ಇಂದ್ರ ನೋಡಿ, ಆ ಬದಿಯಲ್ಲಿ ಉಂಟಲ್ಲ ಅದು ನಂದನವನ ಅಂತ. ನಂದನವನ. ಹೌದೌದು. ಏ ಇಂದ್ರ, ಹಾ. ಅಲ್ಲಿ ಇಲ್ಲಿ ನೋಡ್ಲಿಕ್ಕೆ ಮಾತ್ರ ಇರುವುದಾ? ನೋಡ್ಲಿಕ್ಕೆ ಮಾತ್ರ, ನೋಡ್ಲಿಕ್ಕೆ ಅಂತ ಎಂತದು, ಇನ್ನು ವೈಭವ ನೀವು ನೋಡ್ಲಿಕ್ಕೆ ಉಂಟು, ಇದು ಕಡಿಮೆ. ಅಲ್ಲ, ಅಲ್ಲೆಲ್ಲ ನೋಡಿ ಬಂದಿದ್ದೇವೆ ನಾವು. ಇಲ್ಲ, ಇದೆಲ್ಲ ಅಲ್ಲ, ನೋಡಿ ಸ್ವಾಮಿ, ಆಗಿದೆ. ನೋಡ್ಲಿಕ್ಕೆ ಮಾತ್ರ ಇರುವುದಾ? ದೇವ್ರೆ 4 ದಿವಸ ನಿಲ್ಬೇಕು. ತೋರಿಸಲಿಕ್ಕೆಲ್ಲ ತೋರಿಸ್ಲಿಕ್ಕೆಲ್ಲ ಸನ್ಮಾನ ಕಾರ್ಯಕ್ರಮ ಉಂಟು. ಯಾರಿಗೆ? ಯಾರಿಗೆ? ಅಮ್ಮನಿಗೆ. ಇನ್ನು ಮಾತೇ ಭೀಕರ ಪುಣ್ಯಾತ್ಮ, ಇದು ಸನ್ಮಾನ ಹೇಗಿರ್ಬೋದು? ಅಮ್ಮನಿಗೆ ಒಂದು ಬಿರುದ ಪ್ರದಾನ ಉಂಟು, ನಾಕದ ವೀರವನಿತೆ. ಹೌದಾ? ಹಾ. ತಡಿ, ಹಾ. ಅವಳಿಗೆ ಏನಾದ್ರೂ ಬೇಕಾತ ಒಂದು ಕೇಳಿ ಬಿಡ್ತೇನೆ. ಆಯ್ತು. ಅಲ್ಲ, ಅವಳಿಗೆ ಬೇಕಾಗ್ಲಿಕ್ಕಿಲ್ಲ. ಹಾಗಲ್ಲ, ನೀನು ಕೊಡುವುದು ಬೇಡ ಅಂತಲ್ಲ, ಹಾ. ಅವಳಿಗೆ ಪ್ರತ್ಯೇಕವಾಗಿ ಏನಾದ್ರು ಬೇಡಪ್ಪ, ಯಾಕೆ ಸುಮ್ಮನೆ ಸ್ವರ್ಗದಲ್ಲಿ ಅಂತಲ್ಲ. ಹಾಗೆಲ್ಲ ಅವಳು ಅವಳಿಗೆ ಈ ಜನ್ಮದಲ್ಲಿ ತೋರಿಸುವ ಅಂದಾಜಿಲ್ಲ ನಿನಗೆ ಬೇಕಾದ್ದನ್ನು. ಆದ್ದರಿಂದಲೇ ಅವನಿಗೆ ಬೇರೊಂದು ವಿಧದಿಂದ ಕೇಳ್ತೇನೆ. ದೇವೇಂದ್ರ, ಓ ಓ ಓ. ಈಗ ಹಾ ಹಾ. ಸನ್ಮಾನ ಮಾಡಿದ್ರು, ಹಾ. ಗೌರವಾರ್ಪಣೆ ಮಾಡಿ ಹಾ. ಏನಾದ್ರೂ ಸ್ಮರಣಿಕೆಯನ್ನು ಕೊಟ್ಟು ಕಳಿಸಿಕೊಡುವುದಲ್ವ? ಹಾ. ಈಗ ನೀನು ಅದಕ್ಕೊಂದು ಔಪಚಾರಿಕ ಕಾರ್ಯಕ್ರಮ ಅಂತೆಲ್ಲ ಇಟ್ಟುಕೊಳ್ಬೇಡ. ಹೌದೌದು. ಈಗ ಹಾ. ಬಂದ ಸ್ಮರಣೆಗೆ ಹಾ. ಹೆಣ್ಣು ಮಕ್ಕಳನ್ನು ಹಾ. ಬದುಕಿಡೀ ಹೇಳ್ತಾ ಇರ್ತಾರೆ, ನಾನು ಸ್ವರ್ಗಕ್ಕೆ ಹೋದದ್ದು ಗೊತ್ತುಂಟು, ಹಾ. ಅಲ್ಲಿ ಏನೇನಾಯ್ತು ಗೊತ್ತುಂಟು ಅಂತ. ಹಾ. ಹಾಗೆ ಹೇಳುವಾಗ ಹಾ. ಏನಾಯ್ತು, ನೀನು ಅಲ್ಲಿಂದ ಏನು ತಂದಿದ್ದಿ ಅಂತ ಕೇಳಿದ್ರೆ, ನಮ್ಮ ನವನಿಧಿ ಭಂಡಾರದಲ್ಲಿ ಸೀರೆ, ಪಟ್ಟೆ ಸೀರೆ ಉಂಟು, ಅದು ಬೇಕು ಕಾಣ್ತದೆ. ನೀನು ಸತ್ರಜಿತನ ಮಗಳಿಗೆ ಹೇಳುದ, ದಿನ ಒಂದಕ್ಕೆ 8 ಬಾರ ಹೊನ್ನನ್ನು ಕೊಡುವ ಶಮಂತಕಮಣಿಯನ್ನು ಸೂರ್ಯನಿಂದ ಪಡೆದಂತಹ ಸತ್ರಾಜಿತನ ಮಗಳು, ಸಂಪತ್ತಿಗೆ ಕೊರತೆ ಇಲ್ಲ. ಆಯ್ತು. ಅದಕ್ಕಿಂತ ಹಾ. ಸ್ವರ್ಗದಲ್ಲಿ ಮಾತ್ರ ಸಿಗಬಹುದಾದ ಹಾ. ಏನಾದ್ರೂ ಒಂದು ಸ್ಮರಣಿಕೆ ಕೊಟ್ರೆ ಹಾ. ನಿನಗೂ ಬಾಧೆ ಬೇಡ, ಹಾ. ನಮಗೂ ಊರು ಸೇರಬೇಕು, ಹಾ. ನಾವು ಹೊರಡ್ತೇವೆ. ಆಗುದ ಒಂದು ಸ್ಮರಣಿಕೆ ಏನಾದ್ರು? ಮರಣಿಕೆ ಅಲ್ವಾ? ಹೌದೌದು. ಎಂತದ್ದು ಕೊಡ್ತೀವಿ? ಐರಾವತದೊಂದು ದಂತ ಕೊಟ್ಟರೆ ಆಗ್ಬೋದಾ? ಮತ್ತೆ ಅದನ್ನು ಚೌದಂತಿ ಅಂತ ಕರೆಯುವುದು ಹೇಗೆ? ಒಂದು ನೀನು ತೆಗೆದ್ರೆ ಅದಾಗುದು. ಅದಾಗುದಿಲ್ಲ, ಅದು 4 ಇದ್ರೆ ಮಾತ್ರ ಚೌದಂತಿ ಆಗುದು. ಬೇಡ. ಮತ್ತೆ ಕಾಮಧೇನುವಿನ ಒಂದು ರೋಮ, ಎಂತ ಮಾಡ್ಲಿಕ್ಕೆ? ಅಂದ್ರೆ ಅದು ಅಷ್ಟು ಪಾವನ ಅಲ್ವಾ ದೇವರೇ? ಹೌದಾ, ಅದನ್ನು ಕಾಮಧೇನುವಿನ ರೋಮ ಅಂತ ದೃಢೀಕರಿಸುವುದಕ್ಕೆ ನೀನೇ ಬರಬೇಕಾದೀತು. ಇಲ್ಲದಿದ್ರೆ ಯಾವ ಹಸುವಿನದು ಅದು ರೋಮ ಹಾಗೆ ಇರುವುದಲ್ವೋ? ಬೇಡ. ನಿನ್ನ ಕಥೆ. ಮತ್ತೆ ರೋಮದಲ್ಲಿ ದೇವತೆಗಳಿರುವುದು ಅಂತ ಹೇಳ್ತಾರೆ. ಹೌದು. ಆ ರೋಮ ಕಿತ್ತುಕೊಂಡು ಹೋಗಿ ಮತ್ತೆ ದೇವತೆಗಳೆಲ್ಲ ನಮ್ಮ ಮನೆಯಲ್ಲಿ ಬಂದ್ರೆ ನಮ್ಮ ಪಟ್ಟಿಯಲ್ಲಿ ಲೆಕ್ಕದಲ್ಲಿ 33 ಕೋಟಿ ಇರುವುದು. ನಿನಗೆ ಲೆಕ್ಕ ತಪ್ಪಿದ್ರೆ ಸಿಟ್ಟು ಬರ್ತದೆ. ಮತ್ತೆ ಅದು ಬೇಡ, ಅದು ಬೇಡ, 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 ಬೇಡ. ಅದಲ್ಲ. ಬೇಡ ಬೇಡ. ನಿನಗೆ ಎಂತದ್ದು ದೇವೇಂದ್ರ, ಲೋಕದ ಸಾಮಾನ್ಯ ಜನ ಇಲ್ಲ. ಒಂದು ಹೆಣ್ಣು ಮಗಳಿಗೆ ಸ್ಮರಣಿಕೆಯಾಗಿ ಕೊಡುವಾಗ ಅತಿ ಪ್ರಿಯವಾದದ್ದು ಕೊಡಬೇಕು. ಈಗ ಹೆಣ್ಣು ಮಗಳಿಗೆ ಅತಿ ಪ್ರಿಯವಾದದ್ದು ಯಾವುದು? ಹೆಣ್ಣು ಮಕ್ಕಳಿಗೆ ಕುದುರೆ ಸವಾರಿ ಅಂತ ಹೇಳಿದ್ರೆ ಬಹಳ ಅತಿ ಪ್ರೀತಿ. ಉಚ್ಚೈಷವಸ ಉಂಟಲ್ಲ, ಅದನ್ನು ಹಿಡಿದು ನಿಲ್ಲಿಸುವ ಲಗಾಮು ಕೊಡುವ. ಅವ ಲಗಾಮು ಕೊಡ್ತಾರೆ. ಲಗಾಮು. ಹಾ. ಇವನಿಗೆ ಇವನ ಹೆಂಡತಿದ್ದೇ ನೆನಪಾಗುವುದು. ಅವಳನ್ನು ಕರ್ಕೊಂಡು ಬರುವುದಿಲ್ಲ, ಅವಳಿಗೆ ಇಷ್ಟ ಆದ್ದಲ್ಲ ನಮ್ಮನಿಗೆ ಬೇಕಾ ಗೊತ್ತಾಗುದಿಲ್ಲ ಅವನಿಗೆ. ಇಡೀ ಹಾ. ಅದಲ್ಲ. ಹಾ. ನೋಡು, ಹಾ. ಈಗ ಇಲ್ಲೆಲ್ಲ ನಿನ್ನ ಹೆಂಡತಿ ವಿಹರಿಸುವಾಗ ಹಾ. ತುಂಬಾ ವೃಕ್ಷರಾಜಿಗಳೆಲ್ಲ ಉಂಟ. ಹೌದಾ? ಈಗ ನಿನ್ನ ಹೆಂಡತಿಗೆ ಯಾವ ಹೂ ತುಂಬಾ ಇಷ್ಟ? ಈಗ ಅವಳಿಗೆ ಹೂ ಅಂತ ಹೇಳಿದ್ರೆ ಆಯ್ತು, ಯಾವ್ದಾದ್ರೂ ಆಗ್ತದೆ. ಆದ್ರೂ ಈಗ ಆದ್ರೆ- ತುಂಬಾ ಇರುವಾಗ ಯಾವ್ದನ್ನಾದ್ರೂ ಒಂದು ಆಯ್ಕೆ ಮಾಡಿ ಮುಡಿಬೇಕಾ? ಅಂದ್ರೆ ಅವಳಿಗೆ ಅತೀ ಪ್ರಿಯವಾದ ಹೂ ಯಾವುದು ಅಂತ ಕೇಳಿದ್ರೆ ಯಾವುದು? ನಮ್ಮ ನಂದನವನದಲ್ಲಿ ಒಂದು ಹೂ ಉಂಟು, ಯಾವ್ದು ಯಾವ್ದು? ಬಹಳ ಯೋಗ್ಯತೆ ಇರುವಂತದ್ದು ದೇವ್ರೆ. ಹೌದಾ? ಮತ್ತೆ ಯಾವ್ದು, ಯಾವ್ದು? ಅದರ ಪರಿಮಳ ಮಾಸುವುದಿಲ್ಲ, ಆ ಪುಷ್ಪ ಬಾಡುವುದಿಲ್ಲ, ಆ ಪುಷ್ಪವನ್ನು ಮುಡಿದವರ ಗಂಡ ಯಾವ ಕಾಲಕ್ಕೂ ಅವರನ್ನು ಬಿಟ್ಟು ಹೋಗುವುದಿಲ್ಲ. ಕೇಳಿ 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 ಕೇಳಿ. ಅಂತಹ ಯೋಗ್ಯತೆ ಉಳ್ಳಂತಹ ಪಾರಿಜಾತವನ್ನು ಮುಡಿಯುವುದಲ್ವಾ ನಮ್ಮ ಹೆಂಡತಿ? ನಮ್ಮ ನನ್ನ ಗೊತ್ತಾಯ್ತು. ಅದು ನಿನ್ನನ್ನೇ ನೀನು ನಮ್ಮ ಅಂತ ಹೇಳಿ ಅಭ್ಯಾಸ ಆಗಿ ತೊಂದರೆ ಹೌದು, ಹೌದು. ಇರ್ಲಿ. ಹಾ. ಈಗ ಪಾರಿಜಾತ ನಿನ್ನ ಹೆಂಡತಿಯ ತಲೆಯಲ್ಲದೆ ಬೇರೆ ಹೆಣ್ಣು ಮಕ್ಕಳ ತಲೆಗೆ ಏರಿದ್ರೆ ಬೀಳ್ತದೆ ಅಂತ ಏನಾದ್ರೂ ಉಂಟಾ? ಅಲ್ಲ, ಹಾಗಲ್ಲ, ಅದಕ್ಕೊಂದು ಯೋಗ್ಯತೆ ಅಲ್ವಾ? ಬೇಕಾಗ್ತದಲ್ಲ. ಈಗ ಸ್ವರ್ಗವೇ ನರಕನ ಪಾಲಲ್ಲಿದ್ರೆ, ಹಾ. ನರಕನ ವಶದಲ್ಲಿ ಇದ್ದಿದ್ರೆ, ಹಾ. ಈಗ ನಿನ್ನ ಹೆಂಡತಿಗೆ ಪಾರಿಜಾತ ಇಲ್ಲ.
ಅಲ್ಲ ಅಲ್ಲ. ಸ್ವರ್ಗವೇ ನರಕನ ವಶದಲ್ಲಿ ಇದ್ದಿದ್ರೆ ನಿನ್ನ ಹೆಂಡತಿಗೆ ಪಾರಿಜಾತ ಇಲ್ಲ. ಈಗ ಅದು ಅವನ ಅಂಕೆಯಲ್ಲೇ ಇದ್ರು ಪ್ರತಿನಿಧಿಯಾಗಿ ನಾನೇ ಅಲ್ವಾ ಯಾವುದಕ್ಕೆ? ಸ್ವರ್ಗಲೋಕಕ್ಕೆ. ಅಲ್ಲ ಹೌದು, ಹಾ. ನಿನ್ನನ್ನು ಹೊರಗೆ ಹಾಕಿದ್ರೆ ಪಾರಿಜಾತವೂ ಇಲ್ಲ. ಅಲ್ಲ ಹಾಗೆ ಬೇರೆ ಬೇರೆ ಪುಷ್ಪಗಳು ಉಂಟಲ್ಲ. ಅದೀಗ ನಿನ್ನ ಹೆಂಡತಿಗೆ ಆಗ್ತದ? ಪಾರಿಜಾತವೇ ಹುಟ್ಟಭ್ಯಾಸ ಇದ್ದವಳಿಗೆ, ಹಾ. ತೊಟ್ಟಭ್ಯಾಸ ಇದ್ದವಳಿಗೆ ಹಾ. ಬೇರೆ ಆಗ್ತದ? ಅದಾಗುದಿಲ್ಲ. ಈಗ ಅವಳಿಗೆ ನಿತ್ಯ ಪಾರಿಜಾತ ಮುಡಿಯುವ ಸುಯೋಗವನ್ನು ದೃಢೀಕರಿಸಿದವರು ಯಾರು? ಯಾರು? ನರಕನನ್ನು ಕೊಂದವರು. ಹೌದೌದು. ನರಕನನ್ನು ಯಾರು ಕೊಂದದ್ದು? ನರಕನನ್ನು ಕೊಂದದ್ದು ನೀವಲ್ವ ದೇವ್ರೆ? ನಾವು ಅಂದ್ರೆ ನೀವೇ. ನಾನು ನೋಡಿದ್ದೆ, ನಾನು ಅಲ್ಲಿ ಹಿಂದಿನಿಂದ ಇದ್ದೆ. ಅದು ನನಗೆ ಗೊತ್ತುಂಟು, ನೀನು ಹಿಂದಿನಿಂದಲೇ ಇರುವುದು ಅಂತ. ಅದಲ್ಲ, ಹಾ. ಈಗ ನರಕನನ್ನು ಕೊಲ್ಲುವಾಗ ಕೈ ಸಹಾಯ ಕೊಟ್ಟದ್ದು ಯಾರು? ಅದು ನಮ್ಮ ಒಂದು ಕೈ ಹಿಡಿದದ್ದು ಕಡೆಗೆ. ಹೌದು, ಆಗಲಿ. ಹಾ. ಆದ್ರೂ ಹಿಡಿಲಿಕ್ಕೆ ಅದೇ ಕೈ ಬಂದದ್ದಲ್ವ? ಹೌದೌದು. ಬೇರೆ ಯಾರ ಕೈ ಇರ್ಲಿಲ್ವ? ಇಲ್ಲ. ಈಗ ಅದರ ಅರ್ಥ ಏನು? ಹಾ. ಅವಳು ಕೈ ಕೊಟ್ಟದ್ದು ಯಾಕೆ ಗೊತ್ತುಂಟ? ಯಾಕೆ? ನಿನಗೆ ಬೇಕಾದ್ದನ್ನು ಕೊಡಿಸಲಿಕ್ಕೆ ನಾನು ಹೊಡೆದದ್ದು. ಹಾ. ನಿನ್ನ ಹೆಂಡತಿಗೆ ಬೇಕಾದ್ದನ್ನು ಕೊಡಿಸಲಿಕ್ಕೆ ಅವಳು ಕೈ ಮುಟ್ಟಿದ್ದು. ಹಾ. ಅಂದ್ರೆ ನಿನ್ನ ಹೆಂಡತಿಯ ಸೌಮಾಂಗಲ್ಯವನ್ನು ರಕ್ಷಿಸಿದ ಹೊಣೆ ಅವಳಿಗೆ. ಹಾ. ಆದ್ದರಿಂದ ಹಾ. ಅವಳೊಂದು ಹೆಣ್ಣಾದ್ದರಿಂದ, ಹಾ. ಹೆಣ್ಣಿಗೆ ಹೂ ಇಷ್ಟ ಆದದ್ದರಿಂದ, ಹಾ. ಹೂಗಳಲ್ಲಿ ನಿನ್ನ ಹೆಂಡತಿಗೆ ಪಾರಿಜಾತವೇ ಪ್ರಿಯವಾದದ್ದರಿಂದ, ಹಾ. ನನ್ನ ಹೆಂಡತಿಗೂ ಅದು ಪ್ರಿಯವಾದದ್ದರಿಂದ, ಹಾ. ಆ ಪಾರಿಜಾತದ ಒಂದು ಗೆಲ್ಲೆ ಸ್ಮರಣಿಕೆಯಾಗಿ ಸಿಕ್ಕಿದ್ರೆ ನನ್ನ ಹೆಂಡತಿಗೆ ಇಷ್ಟ ಆಗುತ್ತದೆ. ದೇವಲೋಕದ ವೃತ್ತಕ್ಕೆ ಭೂಮಿಯುಳ್ ಠಾವಲ್ಲ ಕೀಳ್ಪರಾಗಿ, ಭೂಮಿಯುಳ್ ಠಾವಲ್ಲ ಕೀಳ್ಪರಾಗಿ ನೀವರಿತು ಕೇಳಬಹುದೇ, ನೀವರಿತು ಕೇಳಬಹುದೇ, ಕೊಡಲು ಜಗ ಹೇವರಿತು ತೆಲ್ಲ ನಗರೇ. ದೇವಲೋಕದ ವೃಕ್ಷಕ್ಕೆ ದೇವ್ರೆ, ಅದು ಕಂಕುಳಲ್ಲಿ ಇಡುವುದೇನು? ಅದು ಹೆಗಲಲ್ಲಿ ಇಡುವುದು. ಹಾಗೆ. ಅದು ನನ್ನ ಅಭ್ಯಾಸ ಬಲ. ಯಾವುದು? ಕಂಕುಳಲ್ಲಿ ಇಡುದು, ಹೀಗೆ ಇಡುದು? ಅದು ಹೀಗೆ ಇಡುವುದು ಓಡುವಾಗ. ಹಾ ಹಾ. ಈಗ ಓಡುವ ಯೋಚನೆ ಅಲ್ಲ ಅಲ್ಲ. ಹಾ ಹಾ. ಓಡಬಾರ್ದು, ಇದು ಕೊಟ್ಟೆ ಹೋಗಬೇಕು. ದೇವ್ರೆ, ಓ. ಏನು ಕೇಳಿದ್ದೇನೆ ನೀವು? ಪಾರಿಜಾತದ ಒಂದು ಗೆಲ್ಲು. ಗೆಲ್ಲು ಹೌದು. ಎಂತದದು? ಪಾರಿಜಾತದ ಗೆಲ್ಲು, ಹೂ ಬಿಡುವ ಗೆಲ್ಲು. ಹಾಗೆ ಕೇಳಿದವರಿಗೆಲ್ಲ ಕೊಡ್ಲಿಕ್ಕೆ ಆಗ್ತದ? ಕೇಳಿದವರಿಗೆಲ್ಲ ಕೊಡಬೇಡ, ನನಗೂ ಕೊಡು. ದೇವ್ರೆ, ಓ, ಇಲ್ಲಿ ಬನ್ನಿ. ಎಂತದ? ನಾವು ಗಂಡಸರು, ಹಾ, ನಾವು ಗಂಡಸರು. ನಮಗೆ ಲೋಕಜ್ಞಾನ ಏನು, ಲೋಕ ವ್ಯವಹಾರ ಏನು ವ್ಯವಹಾರ ಜ್ಞಾನ. ಎಲ್ಲ ಗೊತ್ತುಂಟು. ಗೊತ್ತು. ಮನೆಯಲ್ಲಿರುವ ಹೆಂಗಸರನ್ನು ಹಾಗೆಲ್ಲ ಹೊರಗಡೆ ಎಲ್ಲ ಸಿಕ್ಕಿದ್ದನ್ನು ಕೇಳಲಿಕ್ಕೆಲ್ಲ ಕಳಿಸಬಾರ್ದು ದೇವ್ರೆ. ಎಂತದ? ಆ ಹೆಂಗಸು ಬೇಕಾದ್ದನ್ನು ಕೇಳಿ ನೀವು ಅದನ್ನು ಮಾನಿಸುವುದಾ? ನೀವು ಅದನ್ನು ಒತ್ತಿ ಒತ್ತಿ ಹೇಳುವುದಾ? ಕೊಡು ಕೊಡು ಅಂತ. ಎಂಥದ್ದು ಕೊಡುವುದು? ಹೆಂಡತಿಯರನ್ನು ನಮ್ಮ ಅಂಕೆಯಲ್ಲಿ ಇರಿಸಬೇಕು. ನನ್ನ ಹಾಗೆ ಅಂಕೆಯಲ್ಲಿ ಕೂತ್ಕೊಂತ ಹೇಳುವಾಗ ಕೂತ್ಕೊಳ್ಬೇಕು, ನಿಂತುಕೊಂತ ಹೇಳುವಾಗ ನಿಂತುಕೊಳ್ಬೇಕು. ದೇವೇಂದ್ರ, ನೀನೆಷ್ಟು ಒಳ್ಳೆಯವನಪ್ಪ. ಇಂಥದ್ದೆಲ್ಲ ಹೇಳುವಾಗ ಬದಿಗೆ ಕರೆದು ಕಿವಿಯಲ್ಲಿ ಮೆಲ್ಲನೆ ಹೇಳಿದ್ದೆ, ಯಾರು ಕೇಳದ ಹಾಗೆ. ಉಪಕಾರ ಮಾಡಿದ್ದೆ, ಆಯ್ತಾ? ಉಪಕಾರ ಮಾಡಿದ್ದೆ. ಬಾಮ, ಅವ ಈ ಸಲ ಕೊಡುವ ಯೋಚನೆ ಇಲ್ಲ. ನಾವು ಕೇಳಿ ಹೇಳಿಸಿಕೊಂಡು ಒಂದು ಮಂಗಳಾರತಿ ಮಾಡಿದೆ. ನಾವು ಮಂಗಳಾರತಿ ಆಗ್ತದೆ ಅಂತ ಬಂದದ್ದು, ಹೀಗೆ ಮಾಡ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ. ಇನ್ನೂ ಅವಮಾನ ಮಾಡಿಸಿಕೊಳ್ಳುವುದು ಬೇಡ. ಅವನಿಗೆ ದೇವಲೋಕದ್ದು ಪರಲೋಕಕ್ಕೆ ಕೊಟ್ಟು ಕಳಿಸಲಿಕ್ಕೆ ಆಗುವುದಿಲ್ಲ ಅಂತೆ. ಅದಕ್ಕೊಂದು ಬದ್ಧತೆ ಉಂಟಂತೆ, ಅದು ಯಾರು ಅನುಭವಿಸಬೇಕು ಅಂತ ನಿಯತಿ ಉಂಟಂತೆ. ಅದನ್ನು ಮೀರುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅವ ಹೇಳಿದ್ದು ಸರಿ ಇರುವಾಗ ನಾವು ಇಲ್ಲಿಂದ ಸರಿಯುವುದೇ ಒಳ್ಳೆ. ಸರಿ ಬಿಡಿ, ಬೇಡ ಬಿಡಿ. ಅವ ಕೊಡುವುದಿಲ್ಲ, ಮತ್ತೆ ಬಿಟ್ಟು ಬಿಡು. ಮರ್ಯಾದೆ ಇಲ್ವ ನಮಗೆ? ಒಂದು ಕೇಳಿದಾಗ ಅವನು ಕೊಡುದಿಲ್ಲ ಅಂತ ಆದ್ರೆ ಮರ್ಯಾದೆ ಬೇಡ? ನಾನು ಹೇಳಿದ ಒಂದು ಸರಿಯಾದದನ್ನು ನೀನು ಇಷ್ಟು ಬೇಗ ಒಪ್ಪಿದ್ದು ಇವತ್ತೇ ಮೊದಲು. ಹಾಗಲ್ಲ ಸ್ವಾಮಿ, ಅವ ಕೊಡುವುದಿಲ್ಲ ಅಂತ ಆ ರೀತಿ ಮಾತನಾಡುವಾಗ ನಮಗೊಂದು ಮರ್ಯಾದೆ ಇಲ್ವಾ? ಅದು ನಿನಗೆ ಗೊತ್ತಾದಷ್ಟು ನನಗೆ ಹೆಚ್ಚು ಮರ್ಯಾದೆ. ಮರ್ಯಾದೆ ಇದ್ದವರು ನಿನಗೆ ಎಷ್ಟು ಬೇಗ ಗೊತ್ತಾಯ್ತು ಅಷ್ಟು ಹೆಚ್ಚು ಮರ್ಯಾದೆ. ಮರ್ಯಾದೆ ಇದ್ದವರು ಗೆಲ್ಲು ಕೇಳ್ತಾರ? ಇಲ್ಲ ಇಲ್ಲ, ಕೇಳು, ಇಲ್ಲಿ ಕೇಳಲೇ ಬೇಡ. ಅವ ಗೆಲ್ಲು ಕೊಡುವುದು ಬೇಡ ಸ್ವಾಮಿ. ನಾವೊಂದು ಕೆಲಸ ಮಾಡುವ, ಏನು? ನಾವು ಮರವನ್ನೇ ಕೇಳುವ. ಅಲ್ಲ, ಗೆಲ್ಲೇ ಕೊಡದಿದ್ದವ ಮರ ಕೊಟ್ರೆ ಮತ್ತೆ ಸ್ವರ್ಗವನ್ನೇ ನಾವು ಕೇಳುವುದು ಬೇರೆ, ಅವ ಮರವು ಕೇಳುದು ಹಾಗೆ ಸ್ವಾಮಿ. ಹೇಗೆ? ಕೆಲವರೆಲ್ಲ ಸಣ್ಣ ಸಣ್ಣದೆಲ್ಲ ಕೊಡುವುದಿಲ್ಲ, ದೊಡ್ಡ ದೊಡ್ಡ ಬೇಕಾದ್ರೆ ಕೊಡ್ತಾರೆ. ಈಗ ಅವ ಬರ್ಲಿಕ್ಕೆ ಹೇಳಿದ ಅಂತ ಬಂದೆವು, ಉಪಚಾರ ಮಾಡಿದ ಅಂತ ಮಾಡಿಸಿಕೊಂಡೆವು. ಕೇಳಬೇಕಲ್ಲ ನಿನಗೆ ಅಂತ ನಾನು ಕೇಳಿ ಕೇಳಿ ಇನ್ನು ಒಮ್ಮೆ ಕೇಳಿ. ನೀನು ಎಂತದ್ದು ಮಾಡ್ತಾ ಇದ್ದೀರಿ? ನಾನೇನು ಮಾಡ್ತಾ ಇಲ್ಲ, ನಾನು ನಿಶ್ಚಲನಾಗಿದ್ದೇನೆ. ಅಲ್ಲ, ನೀನು ಆಗ ಅಲ್ಲಿದ್ದಿ, ಇಲ್ಲಿ ಬಂದದ್ದು ಈಗ. ಅದು ಅಂದ್ರೆ ಯಾರು ಅಲ್ಲಿ ಕರ್ತ ಹಾಗಾಯ್ತು. ಹಾಗೆ ಅಲ್ಲಿ ಕರೆದ್ರೆ ಇಲ್ಲಿಗೆ ಬರುದು. ಎಂತದ್ದು? ಹಾಗಲ್ಲ, ಅವ ಈಗಲೇ ವ್ಯಗ್ರನಾಗಿದ್ದಾನೆ ಒಳಗಿನಿಂದ. ಇನ್ನು ಸ್ವರ ಏರಿಸುವಾಗ ಎಂತದ್ದು ಸ್ವಾಮಿ ನೀವು? ಅವ ಅಷ್ಟು ಗಟ್ಟಿ ಮಾತಾಡುವಾಗ ನೀವೆಂತದ್ದು ಸುಮ್ಮನೆ ಇರುವುದು? ನಾನು ಸರಿ ಕೇಳಿದ್ದೇನೆ. ಎಂತ ಸರಿ ನಾನು ಕೇಳಿದವನಿಗೆ ಅರ್ಥ ಆಗಿದೆ. ಹಾಗೆ ಕೇಳುವುದು ಮತ್ತೆ ಹೇಗೆ? ನೀವೆಂತದ್ದು ಸ್ವಾಮಿ ಚಪ್ಪೆ ತಂಬುಳಿ ತಿಂದವರಾಗೆ ಮಾಡುವುದು? ಮತ್ತೆ ಕೇಳುವುದಪ್ಪ. ಅಯ್ಯೋ ದೇವ, ನೀನು ಅಗಾಡಬೇಡ. ಮನೆಯಲ್ಲಿ ಮನೆಯವರು ಏನು ಮಾಡಿ ಕೊಡ್ತಾರೋ ಅದನ್ನೇ ತಿನ್ಲಿಕ್ಕಾಗುದು. ಮಾಡೋದನ್ನು ತಿನ್ನುವುದೇಗೆ?
ಹೇಳ್ಬೇಕಿತ್ತು ಒಂದ್ ದಿವಸ ಆದ್ರೂ. ಯಾವುದನ್ನು? ಇದು ಉಪ್ಪು ಕಡಿಮೆ ಆಗಿತ್ತು ಅಂತ ಅದನ್ನ ಹೇಳಿದ್ದೀರಿ. ಯಾವತ್ತು ಅದನ್ನೇ ಕೊಟ್ಟು ತಿನ್ನಿಸಿ ಇದನ್ನು ಈಗ ಮಾಡಿ ಈಗ ಚಪ್ಪೆ ತಂಬಳಿ ಅಂತ ಇರಿಸಿ ಕೇಳಿ. ಕೇಳುವುದೇ ಮತ್ತೆ ಏನು ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಈಗ ಹೆಚ್ಚು ಕಡಿಮೆ ಅಂತ ನಾವು ಉಪಕಾರ ಮಾಡ್ಲಿಲ್ವಾ ಅಲ್ವಾ? ಮತ್ತೆ ಕೇಳಿ ಬಿಡುವಲ್ಲ. ಮತ್ತೆ ಕೇಳಿ ಬಿಡು. ಕೇಳಿ ನಿನಗಾಗಿ ಈ ಸಲ ಕೇಳುದೆ. ಬಲ್ಲೆ ನಿರ್ಣಯ ನೀತಿ ಬಲು ಹೊಗಳ ಬಲ್ಲೆ 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 ಹೊಗಳೆಲ್ಲ ನರಗಾದ್ಯರಲ್ಲಿ ಸೋತು ಎಲ್ಲಲ್ಲಿ ಮೊರೆಯಿಡದವರ ಗತಿ ನೆನಪಿಲ್ಲದಾಯ್ತೆ. ಇದ್ದಷ್ಟೇ ಅಲ್ಲೂ ಇರುದು. ಬೆಣ್ಣೆಟಿಂದ ನಾಲಿ ಬೇಡ ನೀನೇ ಮಾತು. ನಾನಲ್ಲ ನೀವು ಸ್ವಲ್ಪ ಗಟ್ಟಿ ಕೇಳಿ. ನಾನು ಕೇಳುದಾಗಲ್ಲ. ನಾನು ಕೇಳಿದ ಮೇಲೆ ದೇವ್ರೆ, ನೀವು ಸಾತ್ವಿಕವಾಗಿ ಮಾತಾಡಿದ್ರೆ ನಮಗೆ ಒಂದು ಸಂತೋಷ. ನಿನ್ನಲ್ಲಿ ಇಲ್ಲಿಗೆ ಸತ್ವರದ ತಮೋ ಗುಣದ ವೈಶಿಷ್ಟ್ಯ ಏನು ಅಂತ ನಾನು ಕೇಳ್ತೇನೆ. ಸಾತ್ವಿಕತೆ ಯಾವುದು, ರಾಜಸತೆ ಯಾವುದು ಅಂತ. ದೇವಲೋಕದ ನೀನು ತಾಮಸಿ ಆಗಬಹುದು, ನಾನು ಮಾತ್ರ ಸಾತ್ವಿಕನಾಗಿದ್ದೇನೆ. ಎಲ್ಲಿ ತಾಮಸಿ ಆಗಿದ್ದೇನೆ? ನರಕರನ್ನು ಕೊಂದ ಕಾಲದಲ್ಲಿ ಸ್ವರ್ಗಪ್ರಶ್ನನಾದಂತಹ ನೀನು ಬಂದು ದಯನೀಯವಾಗಿ ಅಂಗಲಾಚುವಾಗ ಆ ನರಕಾಸುರ ಅದು ತನಕ ಸ್ವರ್ಗದಲ್ಲಿ ಬೇಕಾದನ್ನು ಅನುಭವಿಸಲಿಲ್ವೋ? ಹೌದು. ಈಗ ನಿನ್ನ ವಿಧಿ ನಿಷೇಧ ಏನಾದ್ರೂ ಬಾಧೆ ಆಯ್ತಾ? ಯಾವುದು? ಈಗ ನರಕಾಸುರ ಮಣಿಶೈಲ ಕೊಂಡೋಗುವಾಗ, ಅದಿತಿ ದೇವಿಯ ಕರ್ಣಕುಂಡಲ ಕೊಂಡೋಗುವಾಗ, ಛತ್ರ ಕೊಂಡೋಗುವಾಗ, ಪಾಶ ಕೊಂಡೋಗುವಾಗ ಏನಾದ್ರೂ ಅವನಿಗೆ ದಕ್ಕದೇ ಇತ್ತ? ಅದು ದಕ್ಕದೇ ಇರಲಿಲ್ಲ. ಶಿವ ಹೊರಗೊಳ್ಳಿಲ್ವಾ ಯಾರಿಗೆ? ಹೌದಾ? ಹಾಗಾದ್ರೆ ನಿನ್ನ ವರವನ್ನು ಭೇದಿಸಿದವ ದೊಡ್ಡವನು, ವರವನ್ನು ಕೊಟ್ಟವ ದೊಡ್ಡನು? ನನಗೆ ಅಧಿಕಾರ ಕೊಟ್ಟದ್ದೇ ಮೂರು ಮೂರ್ತಿಗಳಲ್ವಾ? ಆ ಮೂರು ಮೂರ್ತಿಗಳಲ್ಲಿ ನಾನು ಒಬ್ಬ ಅಂತ ದೂರು ಕೊಟ್ಟದ್ದು. ಆದ್ರೆ ಈಗ ನೀನು ಗೋಪಾಲಕೃಷ್ಣನಾಗಿಲ್ವಾ? ಗೋಪಾಲಕೃಷ್ಣನಾಗಿದ್ದೇನೆ ಅಂತ ನಿನಗೆ ದೂರು ಕೊಡುವಾಗ ತಲೆಯಲ್ಲಿರ್ಲಿಲ್ವಾ? ಹೌದು. ನೀವು ಕೇಳಿದ್ದೀಗ ಪಾರಿಜಾತ ಪುಷ್ಪದ ಗೆಲ್ಲಲ್ವಾ? ಪಾರಿಜಾತದ ಮರನಲ್ಲ. ಹೌದು. ನೀವು ಮರವನ್ನೇ ಕೇಳಿದ್ರು ಕೊಡಬೇಕಾದ ಬದ್ಧತೆ ನಿನಗಿಲ್ವೋ? ಈಗ ನನ್ನಿಂದಾಗಿ ನಿನಗೆ ಸಮಗ್ರ ಸ್ವರ್ಗ ಸಿಕ್ಕಿದೆ ಅಂತ ಆದ್ರೆ ಆ ಸ್ವರ್ಗದಲ್ಲಿ ಯಾವುದನ್ನು ನಾನು ಬೆಟ್ಟಕ್ಕೆ ತೋರಿಸಿದ್ರು ಕೊಡಬೇಕಾದ ಬದ್ಧತೆ ಬಾಧ್ಯತೆ ನಿನಗಿಲ್ವೋ? ಅದು ಖಂಡಿತವಾಗಿ ಉಂಟು. ದೇವರಾಗಿ ನೀವು ಕೇಳ್ತಿದ್ರು ಕೊಡ್ತಿದ್ದೆ. ಹೆಂಗಸು ಅವಳಲ್ಲಿ ಭೂಮಿಯಷ್ಟು ಕ್ಷಮಾಗುಣ ಉಂಟು. ಸ್ವಾಮಿ, ಭೂಮಿಯ ಎಲ್ಲ ಗುಣಗಳು ಮೈವೆತ್ತಿನಿಂದ ಸ್ತ್ರೀ ರೂಪ ಅವಳು. ಇರ್ಲಿ. ಸತ್ರಾಜಿತ ನಾರಾಯಣ ಮಗಳಲ್ವಾ? ಸತ್ರಾಜಿತ ರಾಯನ ಮಗಳಾದ್ರೆ ನೀನು ನರಕಾಸುರನಿಂದ ಸೋತವಲ್ವಾ? ಬೇಡ ಸ್ವಾಮಿ. ದೇವ್ರೆ, ಎಂತದ್ದು? ನೀವು ಹೆಂಡತಿಗೆ ಬೇಕಾಗಿ ದೇವೇಂದ್ರನನ್ನು ಹೀಗೆ ಮಾಡಬಾರ್ದಿತ್ತು. ನೀವು ನಾನು ಹೆಂಡತಿಗೆ ಬೇಕಾಗಿ ಯಾರನ್ನು ಬೇಕಾದ್ರೆ ಏನು ಮಾಡ್ತೇನೆ. ದೇವ್ರೆ, ಹೌದಾ? ಹೆಂಡತಿ ಹೌದಾ? ಹೌದು. ನೀನು ಕೊಡಬೇಕು. ಕೊಡುವುದಕ್ಕದ್ದು ದೇವರೆನ್ನುವ ಭಾವದಿಂದಲೇ ಟಿವಿ ತೋಟದಲ್ಲಿ ನಿಲ್ಲಿಸಬೇಕು ತವಗಾವಳತ್ವ. ಎಲ್ಲ ಮಾತಾಡ. ದೇವರಂತೆ ಈಗ ಬಗ್ಗಿ ಬೇಡಿದವ ಈಗ ಏರಿಸ್ತಾನೆ. ಸ್ವರ ಏರಿಸುದು ನನಗೆ ಇಲ್ಲ ಅಂತ ಲೋಕಕ್ಕೆ ಗೊತ್ತು ಮಾಡಿಸುದ? ಸ್ವರ ಇಲ್ಲ ಅಂತ. ಅಯ್ಯೋ, ದೇವರು ದೇವರಾಗಿ ಕೇಳಬೇಕಿತ್ತು. ನಾನು ದೇವರಾಗಿ ಹೇಗೆ ಕೇಳುದು ನನಗೆ ಬಿಡು. ನೀನ್ ಯಾಕೆ ಅದರಲ್ಲಿ ಕೈ ಹಾಕುದು? ಒಬ್ಬ ಗಂಡನಾಗಿ ಒಬ್ಬಾಕೆ ಹೆಂಡತಿಯ ಮಾತಿಗೆ ಬೇಕಾಗಿ ದೇವೇಂದ್ರನನ್ನೇ ಧಿಕ್ಕರಿಸ್ತೀರಿ. ಇವನಿಗೆ ಅತಿಥಿಗಳನ್ನು ಉಪಚರಿಸುವಾಗ ಅವನ ಹೆಂಡತಿಯನ್ನು ಎಡಬದಿಯಲ್ಲಿ ಇಟ್ಟುಕೊಳ್ಳುವ ಯೋಗ್ಯತೆ ಇಲ್ಲ. ಊರಿನಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಹೆಂಡರಾಗಿ ಹೇಗಿರಬೇಕು ಅಂತ ಪಾಠ ಮಾಡುವುದಕ್ಕೆ ನಿನ್ನ ಶಚಿಯನ್ನು ಕರೆಯುವ ಮೊದಲು ನೀವು ಹೆಂಡತಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ನೀನು ಹತೋಟಿಯಲ್ಲಿ ನೀನು ಹೆಂಡತಿಯ ವಶದಲ್ಲಿ ಸೇರಿ ಹೋಗಿದ್ದಿ ಸ್ವಾಮಿ. ಹೆಂಡತಿ ಹೇಳಿದಾಗ ನೀನಿದ್ದಿ. ನೀನು ಕರೆದ್ರೆ ನಿನ್ನ ಹೆಂಡತಿ ಬರುವುದಿಲ್ಲ. ನಾನು ಹೆಂಡತಿಗೆ ಬೇಕಾಗಿ ಏನು ಬೇಕಾದ್ರೂ ಮಾಡ್ತೇನೆ. ನನ್ನ ಹೆಂಡತಿ ಬರುವುದಿಲ್ಲ ಅಂತ ಯಾರು ಹೇಳಿದ್ದು? ನೀನು ಕರೆದಾಗ ಬರಲಿಲ್ಲಲ್ಲ. ಅದು ಒಂದು ಹೂ ಅಲ್ಲಿಲ್ಲ. ಶಚಿ ಅಂತ ಕರೆದಾಗ ಹೂ ಅಲ್ಲಿಲ್ಲ. ದೇವಲೋಕದ ಹಣೆ ಬರ ಇದು.
ಅದೇನು ಮಾಡುದು? ಎಂತದಾಯ್ತು? ಅವಳು ಹಾಗೆಲ್ಲ ಎಲ್ಲರೂ ಇರುವಾಗ ಕರೆದ್ರೆ ಬೇಡ, ನಿನ್ನ ಅಂತ ಹೆಂಡತಿ ಪಾರಿಜಾತ ಮುಡಿಯದಿದ್ದು ಚಿಂತೆ ಇಲ್ಲ. ನನ್ನ ಹೆಂಡತಿ ನರಕನನ್ನು ಕೊಂದವಳು, ಅವಳು ಮುಡಿಬೇಕು. ಅಲ್ಲ ಸ್ವಾಮಿ, ಒಮ್ಮೆ ಕೇಳಿ ಕೊಡ್ತಾನೆ ಇಲ್ವಾ ಕೇಳಿ ಅವನು. ಕೊಡ್ತೀಯ ಇಲ್ವಾ? ಕೊಡ್ತೀಯ ಇಲ್ವಾ? ಅಲ್ಲಿ ಕೊಡ್ತೀಯಲ್ವಾ? ಅಲ್ಲ, ಇಲ್ದಿದ್ರೆ ಬೇಡ ಸ್ವಾಮಿ, ಬೇಡ, ಅವನು ಕೊಡುವುದು ಬೇಡ. ಬೇಡ ಬೇಡಪ್ಪ, ಬೇಡ ಅಂತ ಆಯ್ತಾ? ನೀ ಕೊಡುದು ಬೇಡ ಅಂತ. ನಾನು ಅದಕ್ಕೆ ಹೇಳಿದ್ದು ಹೆಂಡತಿಯರನ್ನು ಮತ್ತೆ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ತಡಿಯ. ಬೇಡವಾ? ಈಗ ಈಗ ಆಗಲೇ ಹೇಳಿದ್ರೆ ನಾನು ಇಷ್ಟೆಲ್ಲ ಏರಿಸುವುದಿರಲಿಲ್ಲ. ಎಲ್ಲಿ ಕೇಳಿದ್ರೆ ಕೊಡುವುದಿಲ್ಲ. ಕೊಡುವುದಿಲ್ಲ. ಮರ ಕೇಳಿದೆವು, ಕೊಡುವುದಿಲ್ಲ. ಕೊಡುವುದಿಲ್ಲ. ಬೇಡ ಬಿಡು, ಬೇಡ ಬಿಡು. ಅವ ಕೊಡುವುದು ಬೇಡ, ನಾವೇ ತಕೊಂಡು ಹೋಗುವ. ನಾವು ಕೊಡಿಸಿದವರು ಮತ್ತೆ ಅಪಹರಿಸಿದ್ದು ಅಂತ ಆಗುದು ಬೇಡ, ನೀರಾಗಿ ಕೊಡುವುದು ಒಳ್ಳೆಯದು. ದೇವ್ರೆ, ಎಂತದ್ದು? ಲೋಕ ಕಲ್ಯಾಣಾರ್ಥವಾಗಿ ನರಕಾಸುರನ ವಧೆಯನ್ನು ಮಾಡಿ ಸ್ವರ್ಗಲೋಕವನ್ನು ನನಗೆ ದಕ್ಕಿಸಿಕೊಟ್ಟಿದ್ದೀರಿ. 3 ಲೋಕದ ಕ್ಷೇಮವನ್ನು ಬಯಸುವಂತಹ ದೇವೇಂದ್ರನಾಗಿ ನಾನು ಅಧಿಕಾರ ಪೀಠವನ್ನೇರಿದ್ದೇನೆ. ಸ್ವರ್ಗಲೋಕದಲ್ಲಿರುವಂತಹ ಪಾರಿಜಾತ ಪುಷ್ಪವನ್ನು ಅಥವಾ ಅದರ ಗೆಲ್ಲನ್ನು ನೀವು ಭೂಲೋಕಕ್ಕೆ ಕೊಂಡು ಹೋಗುತ್ತೀರಿ ಅಂತಾದ್ರೆ, ಸ್ವರ್ಗಲೋಕದಲ್ಲಿರುವಂತಹ ಒಂದು ಉತ್ತಮವಾದಂತಹ ಸೊತ್ತು ಭೂಲೋಕದಲ್ಲಿ ದೊರಕ್ತದೆ ಅಂತಾದ್ರೆ ಸ್ವರ್ಗಕ್ಕೆ ಯಾವ ಅಸ್ತಿತ್ವತೆಯನ್ನು ಕಾಣುವುದಕ್ಕೆ ಸಾಧ್ಯ ಉಂಟು? ನೀನು ಅದೆಲ್ಲ ಬಿಡು. ಬೀಜ ಬಿತ್ತುವುದು ಯಾಕೆ? ಬೀಜ ಬಿತ್ತುವುದು ಸಸಿ ಆಗ್ಲಿಕ್ಕೆ. ಮಳೆ ಬೀಳುವುದು ಯಾಕೆ? ಮಳೆ ಬೀಳುವುದು ಅದು ಬೆಳೀಲಿಕ್ಕೆ. ಹಾಗಾದರೆ ಬೀಜ ಬಿತ್ತಿಯಾಗಿದೆ, ಮಳೆ ಬಿದ್ದಾಗಿದೆ, ಬೆಳೆ ಮಾತ್ರ ಸಿಗಬಾರದು ಅಂತ ಹೇಳಿದ್ರೆ ನ್ಯಾಯವಾ? ಅದಾಗುವುದಿಲ್ಲ. ಆಗುದಿಲ್ಲ. ಆಗುವುದಿಲ್ಲ. ನಿನ್ನಲ್ಲಿ ಕೇಳ್ತೇನೆ, ಯಾವುದು? ಸುರಪಾರಿಜಾತವನ್ನು ಭೂಲೋಕಕ್ಕೆ ಕೊಂಡೊಯ್ಯುವುದಕ್ಕಿಲ್ಲ ಎಂಬುದು ನಿಮಗೆ ನಿಯತ್ತು. ಕೊಂಡೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ನಾರದರ ಕೈಗೆ ಪಾರಿಜಾತದ ಪುಷ್ಪ ಸಿಕ್ಕಿದೆ, ಯಾಕೆ ಕೊಟ್ಟು ಕಳಿಸಿದ್ದು? ನಾನು ಕೊಟ್ಟು ಕಳಿಸಿದ್ದಲ್ಲ. ಮತ್ತೆ ಅವರು ಪಾರಿಜಾತದ ವೃಕ್ಷದ ಅಡಿಗೆ ಬಂದು ನಾರಾಯಣ ಅಂತ ಹೇಳುವಾಗ ಒಂದು ಬಾಡಿದ ಪುಷ್ಪ ಅವರ ಕೈಗೆ ಬಿದ್ದದ್ದು. ಅದನ್ನು ಕೊಂಡೋದ್ರು. ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಹೆಂಡತಿಯು ಇಬ್ಬರು ಒಟ್ಟಾಗಿ ಪಾರಿಜಾತ ಪುಷ್ಪ ಮರದ ಅಡಿಗೆ ಹೋಗ್ತೇವೆ. ಅವಳು ಹೇಳ್ತಾಳೆ ನಾರದರು ಹೇಳಿದ್ದನ್ನೇ, ಆಗ ಕೈಗೆ ಸಿಕ್ಕಿದ್ದು ಇಟ್ಕೊಂಡು ಹೋಗ್ತೇವೆ. ನೀನು ನಾರದನ್ನು ತರ್ತಿದ್ಯಾ? ನನ್ನ ಒಂದು ಹೆಂಡತಿಗೆ ಮುಡಿಯುವುದಕ್ಕೆ ನೀನೊಂದು ಪುಷ್ಪವನ್ನು ಹೋಗುವಾಗ ತಡೆಯಲಿಲ್ಲ ಅಂತಾದರೆ ನಾರದರೆ ತಂದದ್ದಿರ್ಬೋದು. ಈಗ ಮರವೋ ಗೆಲ್ಲೋ ಹೋಗುವಾಗ ತಡೆಯುವ ನೈತಿಕ, ಧಾರ್ಮಿಕ, ದೈವಿಕವಾದ ಯಾವ ಅರ್ಹತೆಯೂ ನಿನಗಿಲ್ಲ. ನೀವು ದೇವೇಂದ್ರನ ಒಂದು ಇದಕ್ಕೆ ಕೈ ಹಾಕ್ತಾ ಇದ್ದೀರಿ. ಯಾವುದಕ್ಕೆ? ನೈತಿಕತೆಯನ್ನು ಪ್ರಶ್ನಿಸ್ತಾ ಇದ್ದೀರಿ. ದೇವೇಂದ್ರನ ಪಾರಿಜಾತಕ್ಕೆ ಕೈ ಹಾಕುದು. ಕೈ ಹಾಕುದಾದ್ರೆ ಇದು ಕುಲೀಶ, ಇದು ಅದನ್ನು ನನ್ನೆದುರು ಅವ ಕುಲೀಶ ನನ್ನೆದುರು. ಹೌದು, ತೆಗಿ. ನಿಮ್ಮ ಚಕ್ರದ ಮುಂದೆ ಕುಲೀಶ ಅಂತೆ ಅವನದ್ದು. ಮನದಿ ಮನದಿ ತಿರುಗಿ ತೆರಳುತ್ತಿರೆ ಕಂಡು ಮುದದಿ ಹರಿಯರಸಿಯಾಗ ನಗುತ್ತ ಪೇಳಿದಳು ಪರಿಪರಿಯ ಮೂದಲಿಸುತ್ತ ಸುರಪ ಗಂಡನಲ್ಲದೆ 3 ಲೋಕಕ್ಕೆ ಗಂಡನಗುತ್ತು ಪುಲೋಮ ಪುತ್ರಿಗೆ ಗಂಡನಲ್ಲದೆ 3 ಲೋಕಕ್ಕೆ ಸುರಪ ಕೊಂಡು ಹೋಗಿ ವಜ್ರವನು ಎಲೆ ಬಂಡ ಸುರಪ ಕೊಂಡು ಹೋಗಿ ವಜ್ರ
ಹೆಂಗಸಿನ ಸರಿತದಿ ನೀ ಮಂಡಿ ತಕ್ಕಿಸಿ ಗಂಡುಗಲಿ ಹೆಂಗಸಿನ ಸರಿತದಿ ಮಂಡಿ ತಗ್ಗಿಸಿ ಮಂಡೆ ತಗ್ಗಿಸಿ ಮಂಡೆ ತಗ್ಗಿಸಿ ರಣಪಲಾಯನ ಪಂಡಿತನೆ ಬಾವ ರಣಪಲಾಯನ ರಣ ರಣ ರಣಪಲಾಯನ ರಣ ರಣಪಲಾಯನ ಪಂಡಿತನೆ ಬಾರೆಂದು ಕರೆದಳು ಸತ್ಯಭಾಮೆ ಬಾ ಗಂಡುಗಲಿಗೆಂಗಸಿನ ಸರಿತದಿ ಮಂಡಿ ತಕ್ಕಿಸಿ ರಣಪಲಾಯನ ಪಂಡಿತನೆ ಬಾರೆಂದು ಕರೆದಳು ಸತ್ಯಭಾಮೆ ಕೊಂಡು ಹೋಗಿ ವಜ್ರವನು ಎಲೆ ಭಂಡ ಸುರಪ ಕೊಂಡು ಹೋಗಿ ವಜ್ರವನು ಎಲೆ ಭಂಡ ಸುರಪ ಕೊಂಡು ಹೋಗಿ ವಜ್ರವನು ಎಲೆ ಸುರಪ ಎಲೆ ಸುರಪ ಎಲೆ ಭಂಡ ಸುರಪ ಸುರಪ ಗಂಡನಲ್ಲಿ ಮೂರು ಲೋಕಕ್ಕೆ
ಗಂಡನಲ್ಲೇ ವಜ್ರಾಯುಧ ಮೂರು ಲೋಕದ ಎಂತದ್ದು ಮೂರು ಲೋಕಕ್ಕೆ ಇಲ್ಲಪ್ಪ, ಮೂರು ಲೋಕದ ಗಂಡನೆಂಬ ಹ, ನೀನೇ ಹೇಳು. ಮೂರು ಲೋಕದ ಗಂಡ. ಇದು ಹೇಗಾಯ್ತು ಅಂದ್ರೆ, ಆತ್ಮೀಯರಾದವರು ಬಂದಾಗ ವಶದಲ್ಲಿದ್ದದ್ದನ್ನು ಅಡಗಿಸಿಟ್ಟು, ಅಂದ್ರೆ ನಮ್ಮ ಕೈ ಹಿಡಿದದ್ದು ನಾವು ಕೈಯಿಂದ ಹಿಡಿದದ್ದನ್ನು ಅಡಗಿಸಿಟ್ಟು ಕೈಯಲ್ಲಿದ್ದದ್ದು ತಪ್ಪಿ ಹೋಗುತ್ತದೆ ಅಂತ ಸಿದ್ಧಾಂತ ಆಯ್ತು ನೋಡಿ. ಈಗ ಅವನ ಕೈಯಲ್ಲಿದ್ದದ್ದು ಇಲ್ಲ ಅಂತ ಆಯ್ತು. ಇವ ಮಾತ್ರ ಗಂಡ, ಶಚಿಯ ಗಂಡ, ಇವನಿಗೊಬ್ಬನಿಗೆ ಹೆಂಡತಿ ಇರುವುದು. ಮೊದಲ ಹೆಂಡತಿಗೆ ಗಂಡನ. ಹೌದೌದು. ಅಲ್ಲ, ಇವ ಹೇಳಿದ ಹಾಗೆ ಮೂರು ಲೋಕ ಕೇಳಬೇಕಂತ. ಅಲ್ಲ, ಇವನ ಮಾತು ಯಾರನ್ನು ಕೇಳುವುದಕ್ಕೆ ಸಾಧ್ಯವ? ಇವನ ಹೆಂಡತಿಯೇ ಇವನ ಮಾತು ಕೇಳುವುದಿಲ್ಲ. ನಾನು ಮೂರು ಲೋಕದ ಅಧಿಕಾರಿ ಅಂತ. ಮೂರು ಲೋಕದ ಗಂಡ ನೀನಲ್ಲ, ಮೊದಲು ಹೆಂಡತಿಗೆ ಗಂಡನ. ಆ ಯೋಗ್ಯತೆ ಇದೆಯಾ ನಿನಗೆ? ಖಂಡಿತ ಇಲ್ಲ. ಯುದ್ಧ ಮಾಡಿದ್ಯಾ, ಪರಿಣಾಮ ಏನಾಯಿತು? ಸೋತಿದ್ಯಾ. ಸೋಲುವ ಮೊದಲು ನೀನು ಆಡಿದ ಮಾತು ಒಂದೇ ಎರಡೇ, ಅದೆಲ್ಲ ಹೌದಾ? ಆ ಸಾಮರ್ಥ್ಯ ನಿನ್ನಲ್ಲಿ ಇದೆಯೇನೋ? ಕುಲಿಶವನ್ನೇ ರಕ್ಷಿಸಲಿಕ್ಕಾಗ ಆಗದೇ ಇದ್ದವ ಪಾರಿಜಾತದ ಗೆಲ್ಲು ತುಂಡು ಮಾಡುವಾಗ ಎಂತ ಮಾಡ್ತಾನೆ? ಎಂತದ್ದು ಮಾಡ್ತಾನೆ? ಕೈಯಲ್ಲಿದ್ದ ಆಯುಧವೇ ಈಗ ನನ್ನ ಕೈಗೆ ಬಂದಿದೆ ಅಂತ ಆದ್ಮೇಲೆ ಪಾರಿಜಾತ ನಂದನವನದಲ್ಲಿರುವುದು. ಆ ವೃಕ್ಷದ ಗತಿ ಏನು? ಎಷ್ಟು ಕೊಂಡೋದ್ರು ಕೇಳೋರು ಯಾರು ಸ್ವಾಮಿ? ಇದು ದನ ಕಾಯುವವರ ಕೈಯಲ್ಲಿದ್ದ ಕೋಲನ್ನು ಯಾರಾದ್ರೂ ಕಸಿದು ಹೋದಾಗ ದನವೇ ಕೋಡಿನಿಂದ ತಿವಿದು ಆ ಕೋಲನ್ನು ಗಳಿಸಿ ತಂದು ಕಾಯುವವನಿಗೆ ಕೊಟ್ಟ ಹಾಗೆ ಅಲ್ವಾ? ನಿಜವಾಗಿ ಅದು ದನಕ್ಕೆ ಹೊಡಿಲಿಕ್ಕಿದ್ದದ್ದು. ಆದ್ರೆ ಅವನಿಗೆ ಅದನ್ನು ತಂದು ಕೊಡುವುದು ದನ ಅಂತಲೇ ಆದ್ರೆ ಮತ್ತೆ ಇವ ಯಾವ ಕರ್ಮಕ್ಕೆ ಕೋಲಿಡಿಯುವುದು ಅಲ್ವಾ? ಇದು ನಿನ್ನ ಕೈಯಲ್ಲಿ, ಇದು ನಿನಗೆ ಸರಿಯಾಗೋದಿಲ್ವಾ? ಇದು ಬೇಡ ನಿನಗೆ, ಇದು ನಮ್ಮಲ್ಲೇ ಇರಲಿ, ಆಯ್ತಾ? ಅಲ್ಲ, ಇದನ್ನು ಬಿಟ್ಟು ನೀನು ಹೋಗ್ತೀಯಾ? ಹೋಗು ಹೋಗು, ಬಿಟ್ಟು ಬಿಟ್ಟು. ಶಚಿ ಅಂತಃಪುರಕ್ಕೆ ಹೇಗೆ ಹೋಗ್ತಾನೆ ನೋಡು ನೋಡು, ಹೇಗೆ ಹೋಗ್ತಾನೆ? ಅಲ್ಲ, ಹೆಂಡತಿಗೆ ಹೇಗೆ ಮುಖ ತೋರಿಸ್ತಾನೆ ಅಂತ. ಹೆಂಗಸರು ಮನೆಯಲ್ಲಿದ್ದಾರೆ ಅಂತ ಗೊತ್ತಾಗುವುದು ಹೇಗೆ ಗೊತ್ತುಂಟ? ಯಾವಾಗ? ಕಾಲಗೆಜ್ಜೆಯ ನಾದದಲ್ಲಿ. ಹೆಂಗಸರ ಸ್ವರ ಎನ್ನುವುದು ಮನೆಯ ಮೂಲೆಯಲ್ಲಿ ಕೇಳಬೇಕೇ ಹೊರತು ಮನೆಯ ಮಾಡು ಹಾರಿ ಹೋಗುವ ಹಾಗೆ ಮಾತಾಡುವುದಲ್ಲ. ಮಾತಾಡಿದ್ರೆ ಈಗ ದೇವರಿಗೂ ನನಗೂ ಇರುವ ಸಂಬಂಧ ಏನು ಎನ್ನುವುದು ನಿಮಗೆ ಗೊತ್ತುಂಟಾ? ಗೊತ್ತಿಲ್ಲಲ್ಲ. ನೀವು ನಂತರ ಅಲ್ವಾ ಮದುವೆ ಆಗಿ ಬಂದದ್ದು? ಅದಕ್ಕೆ ನಾವು ಗೋವರ್ಧನಗಿರಿಯ ಪ್ರಕರಣದಲ್ಲಿ ಗೋವಿಂದರಾಜ ಪಟ್ಟ ಕೊಟ್ಟಿದ್ದೇವೆ, ಗೊತ್ತುಂಟಾ? ಪಟ್ಟ ಕೊಟ್ಟಿದ್ದೀಯ ನೀನು. ದೇವರು ನನಗೆ ಒಂದು ದಿವಸ ಬೈತಾರೆ, ನಾಳೆ ನನ್ನನ್ನೇ ಅವರು ತಲ್ಕಿಸಿ ಆಧಾರದಿಂದ ಬಿಗಿದಪ್ಪುತ್ತಾರೆ. ದೇವರ ಮಧ್ಯದಲ್ಲಿ ನನ್ನ ಮಧ್ಯದಲ್ಲಿ ನೀವು ತಂದಿಡುವುದು ಬೇಡ. ಬಾಯಲ್ಲಿ ಹೆಣ್ಣಿನ ಧ್ವನಿಯಲ್ಲಿ, ಹೆಣ್ಣಿನ ಧ್ವನಿಯಲ್ಲಿ ಕೇಳಬಾರದು. ಹೆಣ್ಣಿನ ಧ್ವನಿ ಮನೆಯ ಮೂಲೆಯಲ್ಲಿ ಇರ್ಬೇಕು ಅಂತ. ಅಲ್ಲ, ನರಕಾಸುರ ವಧೆ ಪ್ರಕರಣದಲ್ಲಿ ಹೇಗೆ? ಹೌದು, ನಾನಿರ್ತಿದ್ರೆ ಮಾತ್ರ ಅಲ್ವಾ? ಹೌದು, ಇದ್ದ ಕಾರಣ ಮಾತ್ರ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯವಾಯಿತು. ಇಲ್ಲದಿದ್ರೆ ಅದನ್ನೇ ಹೇಳಿದ್ದು ನಾನು. ಏನೋ ಒಳ್ಳೇದು, ಇದು ನಮ್ಮಂತದ್ದು, ನಮ್ಮಂತವರ. ನಿನಗೆ ಒಳ್ಳೇದು ಕೆಟ್ಟದ್ದು ಯಾವ್ದಾದ್ರು ಮತ್ತೆ ಗೊತ್ತಿಲ್ಲದೆ ಮಾತಾಡ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುದಿಲ್ಲ, ನಿನಗೆ ಕಾಣುವುದಿಲ್ಲ. ಎಂತ 1000 ಕಣ್ಣು ನಿನಗೆ, ಒಂದು ಕಣ್ಣು ಸರಿ ಇಲ್ವಾ ಅಂತ ಕಾಣ್ತದೆ. ಯಾರು ಹೇಳಿದ್ದು? ಯಾರು ಹೇಳಿದಲ್ಲ, ನಾನೇ ಹೇಳಿದ್ದು. ನೀವು ಹೇಳಿದ್ರೆ ಅದು ಎಲ್ಲ ನೀವು ಹೇಳಿದಾಗ ಎಲ್ಲ ಕಣ್ಣು ಸರಿ ಉಂಟಾ? ಮತ್ತೆ ನನ್ನ ವಜ್ರಾಯುಧವನ್ನು ಹೇಳ್ಕೊಂಡು ನೀವು ದಪ್ಪ ದಪ್ಪ ಮಾತಾಡುದಲ್ಲ. ಮತ್ತೆ ನಿನಗೆ 4 ಬಿದ್ರೆ ಮಾತ್ರ ಗೊತ್ತಾಗುವುದು. ಅದು ನಿಮ್ಮ ಕೈಯಲ್ಲಿದ್ರೆ ನಿಮಗೇನು ಪ್ರಯೋಜನ ಇಲ್ಲ. ನೋಡುವ. ತರಹರಿಸುತ್ತ ಸುರಪೋ ತರಹರಿಸುತ್ತ ಸುರಪೋ ಸಿರಿವರ ನಡಿಗೆರಗುತ್ತ, ಸಿರಿವರ ನಡಿಗೆರಗುತ್ತ ಪುರುದರ ಭಕುತಿಗಿಲ್ದು, ಪುರುದರ ಭಕುತಿಯಿಲ್ದು ಮನ್ನಿಸು ದೇವ ಮನ್ನಿಸು.
ಮನ್ನಿಸು. ದೇವರ ದೇವೋತ್ತಮನೇ, ನಿನ್ನ ಮಹಿಮೆಯನ್ನು ಅದೆಷ್ಟೋ ಬಾರಿ ಅರ್ಥವಿಸಿಕೊಂಡರೂ ಕೂಡ ಅಡಿಗಡಿಗೆ ಮದಗರ್ವಿತನಾದಂತಹ ನಾನು ಈ ರೀತಿಯಾದಂತಹ ವ್ಯವಹಾರವನ್ನು ಗೈದೆ ಪ್ರಭು. ಆದರೆ ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆಯೇ. ಯಾವಾಗಲೂ ಈ ಉನ್ನತವಾದಂತಹ ಸ್ಥಾನಮಾನವನ್ನು ಪಡೆದಂತಹ ವ್ಯಕ್ತಿ ತನ್ನದಾದಂತಹ ಮತದಿಂದ ಮೆರೆಯಬಾರದು ಎನ್ನುವಂತಹ ಸತ್ಯವನ್ನು ಈ ಹೊತ್ತಿಗೆ ನಾನು ಅರ್ಥವಿಸಿಕೊಂಡೆ. ಎಷ್ಟೇ ಉನ್ನತವಾದ ಸ್ಥಾನಮಾನವನ್ನೇರಿದ್ರೂ ಯಾರಿಗೆ ಎಲ್ಲಿ ಹೇಗೆ ವ್ಯವಹರಿಸಬೇಕು ಎನ್ನುವಂತಹ ವಿವೇಕ ಇಲ್ಲ ಅಂತಾದರೆ ಅವ ತನ್ನದೆಲ್ಲವನ್ನು ಕಳ್ಕೊಳ್ತಾನೆ ಎನ್ನುವಂತಹ ಸತ್ಯ ಅರ್ಥ ಆಯಿತು. ದೇವ್ರೇ, ದೇವೇಂದ್ರನ ಮರ್ಯಾದೆ ಯಾವ ಪ್ರಸಂಗದಲ್ಲೂ ಇಷ್ಟು ಹೋಗಲಿಲ್ಲ. ಸ್ವಲ್ಪ ಹಳ್ಳಿ. ನೀವು ಇಷ್ಟು ಮರ್ಯಾದೆ ತೆಗೆಸಿದ್ದೀರಲ್ಲ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಾ ರಕ್ಷಾ. ಗೋಪಾಲಕೃಷ್ಣ, ನನ್ನ ಪುಲೀಶವನ್ನು ಆ ಅಮ್ಮನ ಕೈಗೆ ಕೊಟ್ಟಿದ್ದೆಲ್ಲ, ಸ್ವರ್ಗಲೋಕದ ಅಧ್ಯಕ್ಷೆಯನ್ನಾಗಿ ಅವಳನ್ನೇ ಕುಳ್ಳಿರಿಸು. ನಾನು ಹೇಗೂ ಅಪ್ಪಯ್ಯನ ಹೋಮಕುಂಡ ಉಂಟು, ಅದರ ಬುಡದಲ್ಲಿ ಕುಳಿತುಕೊಂಡು. ದೇವೇಂದ್ರ, ನನಗೆ ಬೇಡ ದೇವ್ರೆ. ನಾನು ನೀನು ಎಷ್ಟು ತತ್ವ ತಿಳಿದ್ರು ಒಂದು ಸರಳವಾದ ವಾಸ್ತವ ತಿಳಿಯಬೇಕು. ದೇವಲೋಕ ಆಗಲಿ ಭೂಲೋಕ ಆಗಲಿ ಪ್ರಪಂಚವನ್ನೇ ಆಳುವವರಲ್ಲಿ ನೆಲೆಯಾಗಿರಲಿ, ಅವರನ್ನು ಆಳುವುದು ಅವರವರ ಹೆಂಡಿರಿ. ಅದೌದು. ಈಗ ನಿನ್ನನ್ನು ಶಚೀದೇವಿ ಹೇಗೆ ಸರ್ವಾತ್ಮನ ನಿಯಂತ್ರಿಸ್ತಾಳೆ, ಬೇರೆ ಎಲ್ಲ ಕಡೆ ನಮ್ಮದು ನಡೀತದೆ. ಪಾರಿಜಾತದ ಗೆಲ್ಲಬೇಕು ಅಂತ ಹೇಳಿದವಳು ಹೆಂಡತಿ ಆದರೆ ನಾನಾದ್ರೂ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ, ಕೊಂಡು ಕೊಡುವುದೇ. ದೇವ್ರೆ, ಓ ಈಗ ನಿಮ್ಮ ಮನೆಯಲ್ಲ ನಮ್ಮ ಮನೆ ಹಾಗೆ. ಅದಕ್ಕಾಗುವಾಗ ಸ್ವರ ಇರುವುದು ನೋಡವರದ್ದು. ಎಲ್ಲರ ಮನೆಯಲ್ಲೂ ಈಗ ತಿನ್ನುವುದಕ್ಕೆ ಮಾಡುವುದು ಒಂದು ನಿರ್ದಿಷ್ಟವಾದಂತಹ ವ್ಯಂಜನವನ್ನು ಅಂತಾದ್ರೆ ಅದರ ಸ್ವರೂಪ ಒಂದೇ. ಹೌದಾ? ಅದು ನಿನ್ನ ಮನೆಯಲ್ಲಿ ಬೇರೆ, ನನ್ನ ಮನೆಯಲ್ಲಿ ಬೇರೆ ಅಂತ ಅದಿಲ್ಲ ಅದಿಲ್ಲ. ಇಷ್ಟಕ್ಕೂ ಇಷ್ಟು ಭಂಗ ಆಗುತ್ತಿರ್ಲಿಲ್ಲ. ಯಾಕೆ ಆಯ್ತು? ನಾವು ಏನು ಇಲ್ಲದಿರುವಾಗ ತಗ್ಗುವುದು, ಬಗ್ಗುವುದು, ಬೇಡುವುದು, ಯಾಚಿಸುವುದು ದೊಡ್ಡದಲ್ಲ. ಎಲ್ಲ ಇರುವಾಗಲೂ ಆ ವಿನಯವನ್ನು ಇರಿಸಿಕೊಳ್ಳುವುದು ದೊಡ್ಡದು. ಹೌದು. ಏನಿಲ್ಲದಿರುವಾಗ ದ್ವಾರಕೆಗೆ ಬಂದು ಬೇಡಿದೆ. ನೀನು ಹೇಳಿದಂತೆ ನಿನ್ನ ಊರಿಗೆ ಬಂದಾಗ ನಿನ್ನ ಹೆಂಡತಿಗೆ ಬಂದ ನಮ್ಮನ್ನು ಒಂದು ಮುಖದರ್ಶನ ಮಾಡುವುದಕ್ಕೂ ಅವಳು ಹೇಸಿ ಒಳಗೆ ಉಳಿದಿಲ್ಲ. ಹೌದಾ? ಅದು ನಮ್ಮ ಹೆಂಗಸರ ಒಂದು ಸ್ವಭಾವ. ನೀನು ಸಮರ್ಥನೆಗೆ ಹೋಗಬೇಡ ದೇವೇಂದ್ರ. ಅಂದ್ರೆ ಮನೆಯ ಸಂಸ್ಕಾರ ಏನು ಅಂತ ಮನೆಯೊಡತಿಯ ವರ್ತನೆಯಿಂದ ಕಾಣ್ತದೆ. ಅದರಿಂದಲೇ ಅವಳು ವ್ಯಗ್ರಳಾದದ್ದು, ಆದ್ರಿಂದಲೇ ಇಷ್ಟು ಪಚಾರಿಸಿದ್ದು. ಈಗ ನೀನು ಪಶ್ಚಾತ್ತಾಪದಿಂದ ಎಲ್ಲ ಬಿಟ್ಟು ಹೋಗುವ ಯೋಚನೆ ಮಾಡಿದ್ರಿ. ನಮ್ಮ ಹೆಂಗಸರಿಗೆಲ್ಲ ಹಾಗೆ ದೇವರೇ. ಏನು? ಸೀರೆ ತೋರಿಸುವುದರಲ್ಲಿ ಇರುವಂತಹ ಉತ್ಸಾಹವೋ ಅಭಿಮಾನವೋ ಮನೆಗೆ ಬಂದಂತಹ ಅತಿಥಿಗಳಲ್ಲಿ ಉಪಚರಿಸುವುದರಲ್ಲಿ ಇರುವುದಿಲ್ಲ. ಏನು ಮಾಡುವುದು? ನಮ್ಮ ಜಾತಿಯ ಸ್ವಭಾವ. ಈಗ ಅದನ್ನು ಸರಿ ಮಾಡುವಂತ ಭರವಸೆ ನೀ ಕೊಡ್ತೀಯಾ? ಖಂಡಿತವಾಗಿ. ತಿಳಿ ಹೇಳಿ ತಿದ್ದಿಯಾದರೂ ಇನ್ನಾದರೂ ನಾನು ತಿದ್ದಿಕೊಳ್ತೇನೆ ದೇವರೇ. ನನಗಾದ್ರೂ ತೊಂದರೆ ಇಲ್ಲ. ಋಷಿ ಮುನಿಗಳನ್ನು, ಪ್ರಾಜ್ಞರು ದೇವತಾ ಸಂದರ್ಶನಕ್ಕೆ ಬಂದ ಕಾಲದಲ್ಲಿ ಇನ್ನ ಸತಿ ಹೀಗೆ ಅವಮಾನಿಸಿದ್ರೆ ಹೌದು, ನಾನು ಶಾಪವನ್ನು ಪಡಿಬೇಕು. ಈಗ ಇಷ್ಟೇ ಆದದ್ದಲ್ವ ದೇವ್ರೆ? ನಿನ್ನ ಲೋಕವೇ ಕೈತಪ್ಪಿ ಹೋಗುವುದು, ವೈಭವವೇ ಇಲ್ಲ ಅಂತ ಆಗುವುದಕ್ಕಿಂತ ಇದಲ್ಲ ಒಳ್ಳೆಯದು. ಈಗ ಮಗುವೊಂದು ಎದೆ ಹಾಲನ್ನು ಕುಡಿಯುವಾಗ ತಾಯಿಯ ಎದೆಗೆ ತನ್ನ ಕಾಲಿನಿಂದ ಮೆಟ್ಟುತ್ತದೆ. ಆದರೆ ತಾಯಿಯಾದವಳು ಯಾವ ಕಾಲಕ್ಕಾದರೂ ಮಗುವನ್ನು ದಂಡಿಸುವುದಕ್ಕೆ ಮುಂದಾಗುತ್ತಾಳೆಯೇ? ಉದಾಹರಣೆ ಒಳ್ಳೆದುಂಟು ದೇವೇಂದ್ರ. ಆದ್ರೆ ತಾಯಿಯ ಎದೆಗೆ ಎದೆ ಹಾಲು ಕುಡಿದ ಮೇಲೆ ಮುಖದಲ್ಲಿ ಮೀಸೆ ಮೊಳೆತಂತಹ ಮಗನೇ ಮೆಟ್ಲಿಕ್ಕೆ ಬಂದ್ರೆ, ಈಗ ಎದೆ ಹಾಲು ಕುಡಿಯುವಾಗ ಮೆಟ್ಲಿ ಚಿಂತಿಲ್ಲ, ಮುಖದಲ್ಲಿ ಮೀಸೆ ಇರುವಾಗಲೂ ಕಾಲೆತ್ತಿದ್ರೆ ಆ ಕಾಲಿಗೆ ಬೀಳ್ಬೇಕಾಗ್ತದೆ. ಆ ಕಾಲು ಕಡಿಮೆ. ಈಗ ಬಿದ್ದದಷ್ಟು ಅಂತ ತಿಳಿದ್ರೆ ಸಾಕು. ಈಗ ನೀ ಬೇಸರ ಮಾಡಬೇಡ. ಈಗ ಎಂತದ್ದು ದೇವೇಂದ್ರ ಪೂರ್ಣ ಆಗುವುದು ಯಾವಾಗ ದೇವರೇ? ಕೊಡುವ ನಿನಗೆ ಪಾರಿಜಾತದ ಈಗ ನಂದನ ಎಂಬ ಉದ್ಯಾನವನ ಅಲ್ಲಿ ಉಂಟು. ಸ್ವರ್ಗದ ಸರ್ವ ಸಂಪದವನ್ನು ವಿಶ್ವಕರ್ಮನೆ ಬಂದು ದ್ವಾರಕೆಯಲ್ಲಿ ನಿರ್ಮಿಸಿಕೊಟ್ಟಿದ್ದಾನೆ. ಪಾರಿಜಾತದ ಒಂದು ಗೆಲ್ಲು ಹೋದದ್ರಿಂದ ಆಗುದಿಲ್ಲ ಅಂತ ಹೇಳಲಿಕ್ಕೆ ನೀನು ಕೈಯೇ ಈಗ ಮಾಡಬೇಕು, ಕುಲಿಶ ಇಲ್ಲ. ಅಲ್ಲ ದೇವ್ರೆ, ನಿನಗೆ ಕುಲಿಶ ಬೇಕಾದ್ರೆ ನಾನು ಕತೆ ಹೇಳುದು. ಎಂತದ್ದು? ಈಗ ನೀವು ಕೇಳುವುದು ಹೌದು ದೇವ. ಹೌದು. ನಾಳೆ ಮತ್ತೊಬ್ಬ ಬಂದು ಕೇಳಿದ್ರು ನಾನು ಅವನಿಗೆ ಹೇಗೆ ವಿರೋಧ ಆಗುದಿಲ್ಲ. ಅವರಿಗೆ ಹೇಳು. ಕೃಷ್ಣ ಕೇಳುವಾಗ ಹೇಳಿದ್ದಾನೆ, ಕೃಷ್ಣಾವತಾರ ಪರಿಪೂರ್ಣವಾಗಿ ಕೃಷ್ಣ ಪರಂಧಾಮವನ್ನೈದುವಾಗ ಆ ಪಾರಿಜಾತ ತಾನಾಗಿ ಎದ್ದು ಬಂದು ಮೂಲ ವೃಕ್ಷದಲ್ಲಿ ಐಕ್ಯಗೊಳ್ಳುತ್ತದೆ ಅಂತ. ಆ ಸಾಮರ್ಥ್ಯ ಇದ್ದವರು ಕೊಂಡೋಗ್ಲಿ.
ನನ್ನ ಅವತಾರ ಮುಗಿಯುವಾಗ ನಾನು ಕೊಂಡೋದ ವೃಕ್ಷ ಬಂದು ಮೂಲ ವೃಕ್ಷದಲ್ಲಿ ಐಕ್ಯವಾಗ್ತದೆ. ಇನ್ನು ಅದರ ಅವಶಿಷ್ಟವು ಕೂಡ ಲೋಕದಲ್ಲಿ ಉಳಿಯುವುದಿಲ್ಲ. ಹಾಗೆಲ್ಲ ಆಗುತ್ತದೆ ಅಂತಾದ್ರೆ ಆದ್ರೆ ನಿಮಗೆ ಅನಿವಾರ್ಯ ಅನ್ನಿಸಿದ್ರೆ ಸ್ವರ್ಗವನ್ನೇ ಕೊಂಡೋಗಿ. ಈಗ ನಿನಗೆ ಅತಿರೇಕ ಮಾಡದೆ ಯಾವುದನ್ನು ಮುಗಿಸಲಿಕ್ಕೆ ಕೇಳಿದ್ದೊಂದು ಗೆಲ್ಲು, ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಇಷ್ಟ ಆದರೂ ಪಾರಿಜಾತದ ಗೆಲ್ಲು ಕೊಂಡೋಗ್ಲಿಕ್ಕೆ ನೀನು ಒಪ್ಪಬೇಕು ಎಂಬುದಕ್ಕೆ ಇಷ್ಟು ಹೇಳಿದ್ದು. ನೀನು ಅವಳನ್ನು ತುಂಬಾ ತಾತ್ಸಾರ ಮಾಡಿ ಮಾತಾಡಿದ್ದು. ಮೊದಲೇ ಹೆಂಡತಿಯನ್ನು ಕರ್ಕೊಂಡು ಬಾರದೆ ಉಪಚರಿಸಲಿಕ್ಕೆ ಹೊರಟಿದ್ದು. ಈಗ ತಾತ್ಸಾರ ಮಾಡಿದ್ದು. ಒಂದು ಸೌಹೃದದಿಂದ ಅವಳಲ್ಲಿ 4 ಒಳ್ಳೆ ಮಾತು ಹೇಳಿ ಅವಳು ಕೊಡುವಂತೆ ಮಾಡು ಕುಲಿಶ. ಇಲ್ಲದಿದ್ದರೆ ಇಂದ್ರ ಕುಲಿಶಹಸ್ತ ಎಂಬ ಬಿರುದು ಸುಳ್ಳು ಅಂತ ಆಗ್ತದೆ. ಅದು ಬೇಕು ಅಂತ ಆದ್ರೆ ಒಂದು ಚಂದದಿಂದ ಬೀಳ್ಕೊಡುಗೆ ಮಾತಾಡು. 4 ಅದೊಂದು ನನ್ನ ಕೆಟ್ಟ ಗುಣ ದೇವ್ರೆ. ಯಾವುದು? ಈ ಹೆಂಗಸರನ್ನೆಲ್ಲ ಸಣ್ಣದು ಮಾಡಿ ಮಾತಾಡು. ಯಾವುದು? ನೋಡು, ನೀನೇ ಹೆಣ್ಣಿನ ಹಾಗೆ ಆ ಗಂಡುತನದ ಪೌರುಷ ಭಾವ ಎಲ್ಲ ಬಿಟ್ಟು ಒಂದು ಅವಳಲ್ಲಿ ಮಾತಾಡು ನೋಡು. ಸ್ವಲ್ಪ ಎದುರು ಹೋಗು. ಅದು ಎಲ್ಲರಿಗೂ ಕೇಳಿ, ಇಲ್ಲಿಂದ ಅವನ ಪರಿಚಾರಕರೆಲ್ಲರಿಗೂ ಕೇಳಿ. ಏನು ಅಮ್ಮ, ಏನು? ಲೋಕದ ಅಧ್ಯಕ್ಷನಾದಂತಹ ದೇವೇಂದ್ರ ಬಂದಿದ್ದಾನೆ ಎನ್ನುವಂತಹ ಆ ಮನೋಧರ್ಮವನ್ನು ತಾವು ಇಟ್ಟುಕೊಳ್ಳಬೇಡಿ. ಊರಿಗೆ ಅರಸನಾದರೂ ತಾಯಿಗೆ ಮಗನಲ್ವೇ? ಈಗ ಈಗ ಇದು ಪ್ರಾರಂಭದದ್ದು ಈಗವ? ಹೌದು, ಅಂದರೆ ನನಗೆ ಜ್ಞಾನೋದಯ ಆದದ್ದು ಈಗ. ನಾನು ಎನ್ನುವಂತಹ ಅಹಂಕಾರವನ್ನು ಯಾರೂ ಬಿಡುವುದಿಲ್ವೋ ಅಂಥವನಿಗೆ ದೈವಿ ಸಾಕ್ಷಾತ್ಕಾರ ಆಗುವುದಿಲ್ಲ ಎನ್ನುವಂತಹ ಸತ್ಯ ಈ ಹೊತ್ತಿಗೆ ನನಗೆ ಅನುಭವ ಆಯಿತು. ದೇವರೇ ಹೇಳಿದ್ರು, ಆದರೂ ಅರ್ಥವಿಸಿಕೊಳ್ಳಿಲ್ಲ. ನಾನಾಗಿ ಅಹಂಕಾರದಿಂದ ಮೆರೆದೆ. ಯಾವಾಗ ಕುಲಿಶನನ್ನ ಕೈತಪ್ಪಿ ಹೋಯ್ತೋ ನಾನು ಏನು ಮಾಡ್ತಾ ಇದ್ದೇನೆ ಎನ್ನುವಂತಹ ಸ್ವರೂಪ ಜ್ಞಾನ ನನಗಾಯಿತು. ಲೋಕದ ಆದಿಗೂ ಲೋಕದ ಅಂತ್ಯಕ್ಕೂ ಮೂಲ ಸ್ವರೂಪ ನೆನೆಸಿಕೊಂಡಂತಹ ಆ ಸ್ತ್ರೀ ಎನ್ನುವಂತಹ ಶಕ್ತಿ, ಅದನ್ನು ಹಿಂದೆ ಆದಿಯಲ್ಲಿ ಅಂತ ಕಂಡು ಹುಡುಕಿದವರು ಯಾರೂ ಇಲ್ಲ, ಅದರ ಅಂತ್ಯದಲ್ಲಿ ಎನ್ನುವ ಹಾಗೆ ಕಂಡು ಹಿಡಿದವರು ಯಾರೂ ಇಲ್ಲ. ದೇವಾದಿ ದೇವತೆಗಳ ಕಾರ್ಯಕ್ಕೆ ಪೂರಕಳಾಗಿ ಪ್ರೇರಕಳಾಗಿ ಒಂದೊಂದು ರೂಪದಿಂದ ಅವಳು ಕಾಣಿಸಿಕೊಳ್ತಾಳೆ ಎನ್ನುವಂತಹ ಸಾತ್ವಿಕವಾದಂತಹ ಸತ್ಯ ಈಗ ನನಗೆ ಅರ್ಥ ಆಯಿತು. ಆದ್ದರಿಂದಲೇ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಏನು ಬೇಕಾದ್ರೂ ಮಾಡಿ ಇಲ್ಲ ಸ್ವಾಮಿ, ಹಾಗೆಲ್ಲ ಕೊಡ್ಲಿಕ್ಕಾಗುದಿಲ್ಲ. ಹೇಳಲಿಕ್ಕೆ ಹೇಳಿ, ಹೇಳಿ, ಹೇಳು ಇಂದ್ರ. ಹೇಳುದಿಲ್ಲ. ಹೇಳು. ಅವ ಹೇಳುದೇ ಇಲ್ಲ. ಹೇಳಿದ್ರೆ ನಮ್ಗೆ ಹೋಗ್ಬೇಕಲ್ಲ. ಆದ್ರಿಂದಲೇ ಹೇಳು. ಅಲ್ಲ, ಇಲ್ಲದಿದ್ರೆ ಲೋಕದಲ್ಲಿ ಕುಟುಂಬಸ್ಥರು ನೀಗಿ ಹೋದರೆ ಸ್ಮಶಾನದಲ್ಲಿ ವೈರಾಗ್ಯ ಜ್ಞಾನ ಬರ್ತದಂತೆ. ದೇವೇಂದ್ರನಿಗೆ ತತ್ವಜ್ಞಾನ ಬರಬೇಕು ಅಂತ ಆದ್ರೆ ಕೈಯ ಕುಲಿಶ ಹೋಗಬೇಕು. ಹೌದು, ಕೊಡ್ಲಿಕ್ಕಾಗುದಿಲ್ಲ ಸ್ವಾಮಿ. ಮತ್ತೆ ಇಲ್ಲ, ಇದಾಗುದಿಲ್ಲ. ಮಾರಿದಾತ ಬಿಡ್ತೇನೆ ಅಂದಿದ್ದ. ಅಲ್ಲಿ ನಾವು ಏನು ಕೊಟ್ರು, ಮರ ಕೊಟ್ರು ನಾನು ಇದನ್ನು ಕೊಡುವುದಿಲ್ಲ. ಅದ್ಯಾಕೆ? ಅಂದ್ರೆ ನಾನಾಗಿ ಕೊಡುವುದಿಲ್ಲ. ಮತ್ತೆ ನೀ ತಪ್ಪು ಮಾಡಿದ್ ಯಾರಲ್ಲಿ? ಅದು ದೇವರಲ್ಲಿ. ಅವ್ರು ಹೇಳಿದ್ರೆ ಕೊಡ್ತೇನೆ ಅಷ್ಟೇ. ದೇವರೇ ನೋಡಿ, ನಿಮ್ಮ ಸಂಸಾರ ಎಷ್ಟು ಒಂದು ಅನ್ಯೋನ್ಯತೆಯಲ್ಲಿ ಇದೆ ಎನ್ನುವುದಕ್ಕೆ ಇದೇ ಅಲ್ವೇ ಸಾಕ್ಷಿ. ನೀವು ಹೇಳ್ತೀರಿ ಹೆಂಡತಿಯ ಮಾತನ್ನು ನನಗೆ ಮೀರ್ಲಿಕ್ಕೆ ಆಗುವುದಿಲ್ಲ ಅಂತ, ಆದ್ರೆ ಅವರ ಮನೋಧರ್ಮ ಏನು ಬಲ್ಲಿರ? ನನ್ನ ಹೆಂಡತಿ ಆದ್ರೆ ಹೇಳ್ತಿದ್ಲು ಕಡಿಮಾರ್ರೆ ಸುಮ್ಮನೆ ಅಂತ. ಯಾರು ಹೆಂಡತಿ ಹೇಳಿದ ಎಲ್ಲವನ್ನು ಕೇಳಬೇಕು ಗೊತ್ತುಂಟು. ತನಗೆ ಬೇಕಾದಂತೆ ಒದಗುವ ಹೆಂಡತಿ ಹೌದಾದ್ರೆ ಅವಳು ಹೇಳಿದ ಎಲ್ಲವನ್ನು ಕೇಳಬಹುದು. ಹೌದು. ತನಗೆ ಪ್ರತಿಕೂಲಳಾದ ಹೆಂಡತಿ ನಿನ್ನ ಶಚಿಯಂತವಳಾದರೂ ಅವಳು ಹೇಳಿದಾಗೆ ಕೇಳುವುದು, ಅದು ದಯನೀಯ ಅವಸ್ಥೆ. ಪರಸ್ಪರರು ಬೇಕಾದಾಗ ಒದಗುವುದು ಆದರ್ಶ ಅವಸ್ಥೆ. ಬಾಮ ಸ್ವಾಮಿ, ಕೊಟ್ಟು ಬಿಟ್ಟು ಕೊಡ್ತೇನೆ ಮತ್ತೆ. ಅಯ್ಯೋ, ಅವನ ದಯನೀಯ ಅವಸ್ಥೆ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಪ್ರಸಾದ 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 ಬಂತು. ಇನ್ನು ಮನೆಗೆ ಕರೆದರೆ ಬಂದವರನ್ನು ಸತಿಪತಿಯರೊಂದಾಗಿ ಉಪಚರಿಸಬೇಕು. ಅನುಕೂಲ ಇಲ್ಲೋ ಕರೆಯುವ ಗೋಜಿಗೆ ಹೋಗಬಾರ್ದು. ಕರೆದ ಮೇಲೆ ಉಪಚರಿಸದಿದ್ರೆ ಇದ್ದದ್ದನ್ನು ಕೊಂಡು ಹೋಗ್ತಾರೆ. ಒಂದು ಸತ್ಯ ಅರ್ಥ ಆಯ್ತು ದೇವರು. ನಾವು ಮನೆಗೆ ಯಾರನ್ನು ಕರೆಯದಿದ್ರೂ ತೊಂದರೆ ಇಲ್ಲ, ಕರೆದ ಮೇಲೆ ಬಂದವರಿಗೆ ಹಿಂದಿನಿಂದ ಬೈಬಾರ್ದು. ಅವನಿಗೆ ಆಗಬೇಕಾದ್ದಕ್ಕಿಂತ ಹೆಚ್ಚು ಅರ್ಥ ಆಗಿದೆ. ಇನ್ನು ನಮಗೆ ಕೆಲಸ ಇಲ್ಲ. ನಾನು ಪಾರಿಜಾತದ ಗೆಲ್ಲು ಕೊಯ್ದುಕೊಂಡು ತೋರ್ಲಿಕ್ಕೆ ತರುವುದಿಲ್ಲ. ಅಲ್ಲಿಂದಲೇ ಹೋಗ್ತೇನೆ. ಬೇಕಾದಾಗ ಬಾಯ್. ಆಯ್ತಪ್ಪ, ಆಯ್ತಮ್ಮ, ಗಟ್ಟಿ ಗಟ್ಟಿ. ಮತ್ತೆ ನೋಡಿದಿರಾ, ಮುಕ್ಕೋಟಿ ದೇವತೆಗಳು ಕರತಾಡನವನ್ನು ಮಾಡ್ತಾ ಇದ್ದಾರೆ. ಯಾಕೆ ಬೇಕಾಗಿ? ದೇವೇಂದ್ರನದಾದಂತಹ ಈ ಗುಣವನ್ನು ಕಂಡು ಎಲ್ಲಿ ತಗ್ಗಬೇಕೋ ಅಲ್ಲಿ ತಗ್ಗುತ್ತೇನೆ, ಎಲ್ಲಿ ಬೀಗಬೇಕೋ ಅಲ್ಲಿ ಬೀಗುತ್ತೇನೆ.
ಯಾವುದಕ್ಕೂ ಇನ್ನು ನಮ್ಮ ಒಡ್ಡೋಲಗ ನಾಳೆ ಇವತ್ತು ಕಾಣಲಿಕ್ಕೆ ಸಿಗುವುದಿಲ್ಲ. ವಿಶ್ರಾಂತಿ.